ಹಾಲೆಲೂಯಾ. ಸಿದ್ಧವಾಗಿರೋರು ಒಂದ್ಸರಿ ಜೋರಾಗಿ ಹಾಲೆಲೂಯಾ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಎಷ್ಟು ಜನ ಕಳೆದ ವಾರದ ವಾಕ್ಯ ನೆನಪಿದೆ? ಎಷ್ಟು ಜನಕ್ಕೆ ನೆನಪಿದೆ? ಈ ಕಡೆ ಕೆಲವು ಕೈಗಳ ಮೇಲೆ. ಏನು ನಾವು ಕಲ್ತ್ಕೊಂಡ್ವಿ? ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಅದಕ್ಕೆ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಆಮೆನ್. ನೆನಪಿಲ್ಲದೆ ಇರೋರಿಗೆ, ಮರ್ತು ಹೋದವರಿಗೆ, ಕಳೆದ ವಾರ ನಾನು ಬಂದಿಲ್ಲ ಅಂತ ಹೇಳಿದವರಿಗೆ ಯೂಟ್ಯೂಬಲ್ಲಿ ಸಂದೇಶ ಇದೆ, ಕನ್ನಡದಲ್ಲಿದೆ. ರೈಟ್? ನೀವು ಹೋಗಿ, ಒಂದು ವೇಳೆ ಕಾರಣಗಳಿಂದ ನೀವು ಆಯ್ತವಾರ ಬರಲಿಕ್ಕೆ ಆಗೋದಿಲ್ಲ ಅಂದರೆ ಆ ಮೆಸೇಜ್ ಕೇಳ್ರಿ. ಒಂದು ವೇಳೆ ಬಂದಿದ್ರೂ ಕೂಡ ಮತ್ತೆ ಮತ್ತೆ ಮೆಸೇಜ್ ಕೇಳ್ರಿ. ರೈಟ್? ನಮ್ಮ ಅಭ್ಯಾಸ ಹೆಂಗಿರ್ಬೇಕು ಗೊತ್ತಾ? ಸುಮ್ಮನೆ ನಾನು ಸಂದೇಶ ಕೇಳಿದೆ, ಈ ಆಯ್ತವಾರ ಮುಗೀತು, ರೈಟ್, ಹೋದೆ, ಬಿರಿಯಾನಿ ತಿಂದೆ, ಮಕ್ಕಂಡೆ, ಮತ್ತೆ ನಾನು ಮುಂದಿನ ವಾರ ನಾನು ಬರ್ತೀನಿ, ಏನು ಹೇಳಿದ್ರಪ್ಪ ಮರ್ದು, ಇವತ್ತು ಇನ್ನೊಂದು ಮೆಸೇಜ್ ಕೇಳೋಣ. ಹಂಗಿರಬಾರ್ದು ನಾವು. ಆಮೇನ್. ಭಾಳ ಜನ ಅಭ್ಯಾಸ ಹಂಗೆ, ಭಾಳ ಜನ, ಒಬ್ಬರಿಬ್ಬರಲ್ಲ, ಎಲ್ಲ ಕಡೆ ಭಾಳ ಜನದ ಅಭ್ಯಾಸ ಅದೇ. ಇವತ್ತು ಆಯ್ತವಾರಪ್ಪ, ಚರ್ಚ್ಗೆ ಹೋಗಿನಿ, ನಾನು ಬಂದೀನಿ, ಚಿಕನ್ ಮಾಡ್ಕೊಂಡಿನಿ, ಮಟನ್ ಮಾಡ್ಕೊಂಡಿನಿ, ತಿಂದೀನಿ, ಮಲ್ಕೊಂಡಿನಿ, ಆಯ್ತು. ಅಷ್ಟಲ್ಲ. ಆ ವಾಕ್ಯ ತೆಗೆದುಕೊಂಡು ಹೃದಯದಲ್ಲಿ, ಮನಸ್ಸಿನಲ್ಲಿ ಬಿತ್ತಿ ನೆನಪಿಟ್ಟುಕೊಂಡು ಆ ವಾಕ್ಯಕ್ಕೆ ನಾವು ನೀರು ಹಾಕ್ತಾ ಇದ್ದರೆ ಆವಾಗ ಅದು ನಮ್ಮ ಹೃದಯದಲ್ಲಿ ಬೆಳೆದು ಅದನ್ನು ನಾವು ಕಾರ್ಯರೂಪದಲ್ಲಿ ಇಡುವಾಗ ಫಲ ಬೀರುತ್ತಾ ಆಶೀರ್ವಾದ ಹೊಂದುತ್ತೇವೆ ನಾವು. ಆಮೇಲೆ ಅದಕ್ಕೆ ನಾವು ಅಂಥ ದುರಭ್ಯಾಸಕ್ಕೆ ನಾವು ಸಿಕ್ಕಾಕಿಕೊಳ್ಳೋದು ಬೇಡ. ಒಂದು ಪುಸ್ತಕ ಇರಲಿ, ಒಂದು ಪೆನ್ ಇರಲಿ, ಬೈಬಲ್ ಜೊತೆಗೆ ತೊಗೊಂಬನ್ರಿ. ಆಮೇಲೆ ಕೈ ಅಲ್ಲಾಡಿಸ್ಕೊಂಡು ಬರಬೇಡ್ರಿ ಸಭೆಗೆ ದಯವಿಟ್ಟು. ಆಮೇಲೆ ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ, ಶೇಕ್ ಹ್ಯಾಂಡ್ ಕೊಡಿ, ಹೇಳ್ರಿ ಸಭೆಗೆ ಬರುವಾಗ ಕೈ ಅಲ್ಲಾಡಿಸ್ಕೊಂಡು ಬರಬೇಡ್ರಿ, ಬೈಬಲ್ ತನ್ನಿ, ನೋಟ್ಬುಕ್ ತನ್ನಿ. ಈ ಹೊಸ ವರ್ಷದಲ್ಲಿ ಹೊಸ ಅಭ್ಯಾಸ ಮಾಡಿಕೊಳ್ಳಿ. ಅವಾಗ ನೆನಪಿರ್ತತೆ. ಯಾರಿಗೆ ಓದು ಬರಲ್ವೋ ಯೂಟ್ಯೂಬ್ ಇದೆ, ಮತ್ತೆ ಮತ್ತೆ ಕೇಳ್ರಿ, ಮತ್ತೆ ಮತ್ತೆ ಕೇಳ್ರಿ. 2-3 ಸರಿ ಕೇಳಿದಾಗ ಅವಾಗ ನೆನಪಿರ್ತದೆ, ಠಕ್ ಅಂತ ಒಳಗೆ ಹೋಗ್ತದೆ, ಅವಾಗ ಕಾರ್ಯ ಮಾಡ್ತದೆ. ನಾನು ಹಂಗೆ ಮಾಡೋದು, ನಾನು ಸುಮ್ಮನೆ ಟಚ್ ಮಾಡಿ ಹೋಗಲ್ಲ. ಮುಟ್ಟಾಟ ಅಲ್ಲ ಇದು, ಜೂಟಾಟ ಮುಟ್ಟಾಟ ಏನಂತಾರಲ್ಲ, ಔಟು ಆಯಿತು ಮುಟ್ಟಿದೆ, ಖೋಖೋ ಅಲ್ಲ ನಾವು ಆಡ್ತಿರೋದಿಲ್ಲ. ದೇವರ ವಾಕ್ಯ ತೆಗೆದುಕೊಳ್ಬೇಕು, ಹೃದಯದಲ್ಲಿ ಇಟ್ಕೊಳ್ಬೇಕು, ಹಗಲಿರಲು ಧ್ಯಾನ ಮಾಡಬೇಕು, ಅದನ್ನು ನಾನು ಪಾಲಿಸಬೇಕು. ಆವಾಗ ಆಶೀರ್ವಾದ ಅದಕ್ಕೆ ಭಾಳ ಜನ ಜೀವಿತದಲ್ಲಿ ಆಶೀರ್ವಾದ ಇರಲ್ಲ. ನಾವು ಅಂದ್ಕೊಳ್ತೀವಿ ಯಾರೋ ಬಂದುಬಿಡ್ಬೇಕು, ನಮ್ಮ ಮೇಲೆ ಕೈ ಇಟ್ಬಿಡ್ಬೇಕು, ಟಚ್ ಅಂದ್ಬಿಡ್ಬೇಕು, ನಾನು ಬಿದ್ದುಬಿಡ್ಬೇಕು, ಎದ್ದು ಬಿಡಬೇಕು, ಎಲ್ಲ ಚೂಮಂತಾರ್. ದೇವರು ಚೂಮಂತಾರ್ ಮಾಡೋನಲ್ಲ. ಆಮೇನ್. ನಮ್ಮ ಜವಾಬ್ದಾರಿ ಇದೆ. ಆಮೇನ್. ಯಾವನು, ಕೀರ್ತನೆ 1ನೇ ಅಧ್ಯಾಯ ಏನು ಹೇಳ್ತದೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುತ್ತಾ ಅದನ್ನೇ ಹಗಲಿರಲು ಧ್ಯಾನ ಮಾಡುತ್ತಾ ಇರುವವನು ಅವನೇ ಎಷ್ಟೋ ಧನ್ಯನೋ. ಹಲ್ಲೆಲೂಯಾ. ಈ 2 ಪಾಯಿಂಟ್ ಮಾಡಬೇಕು. ಕೆಲವು ದೂರ ಇಡೋದು, ಯಾವನು ದುಷ್ಟರ ಆಲೋಚನೆ ಅಂತೆ ನಡೆಯದೆ ತೆಗೆದುಹಾಕಬೇಕು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತ್ಕೊಳ್ಳೋದು. ನಾನು ಎಲ್ಲಿ ನಿಂತ್ಕೊಂಡು ಟಿ ವಿ ಮುಂದೆ ಕುಂದಿರ್ತೀಯಲ್ಲ, ಅವ್ರು ಧರ್ಮನಿಂದಕರೇ ಅವರು. అన్నా వాడు ఇట్లు చెప్పినాడన్నా, వాడు అట్లా చెప్పినాడన్నా, ఈ డిబేట్ చూసినానన్నా, ಈ ಆಂಧ್ರలో చూసినానన్నా, ಅವ್ರು ಹಿಂಗಂದ್ರಣ್ಣ, ಧರ್ಮನಿಂದಕರದು ಮಾತುಗಳಿಗೆ ಯಾಕೆ ಅಲ್ಲಿ ಮುಂದೆ ಕೂತ್ಕೊಂಡು ನೀನು ಕೇಳ್ತೀನಿ? ನಿನ್ನ ವಿಶ್ವಾಸ ಸ್ವಲ್ಪ ಕೂಡ ಬೆಳೆಯಲ್ಲ, ಇದ್ದಿದ್ದು ಪುಸ್ ಆಗ್ತದೆ. ನಾವು ಹಿಂಗೆ ಡೈರೆಕ್ಟ್ ಕುಂದ್ರಲ್ಲ, ಟಿ ವಿ ಮುಂದೆ ಕೂತ್ಬಿಡ್ತೀವಿ. ಆ ಟಿ ವಿ ಮುಂದೆ ಕುಂತ್ರೆ ಅವರೆಲ್ಲ ಏನು ಭಕ್ತಿ ಸಂಜೀವನಿ ಬರ್ತದ? ಉಜ್ಜೀವ ಬರಲ್ಲ, ಇದ್ದಿದ್ದ ಜೀವ ಹೋಗ್ತದ. ಆಮೇನ್. ಹಲ್ಲೆಲೂಯಾ.
ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಆಲೋಚನೆ ನಾವು ಏನಕ್ಕೆ ಕೊಡ್ತೇವೋ ಅದು ಭಾಳ ಇಂಪಾರ್ಟೆಂಟು. ಹಲ್ಲೆಲೂಯ. ಕಣ್ಣು ಏನು ನೋಡ್ತಾ ಇರ್ತೈತೋ ಅದರಿಂದ ನಾವು ತುಂಬಿಸಲ್ಪಡುವಂಥದ್ದು. ಆಮೇಲೆ ನಿನ್ನ ಕಣ್ಣು ಬೆಳಕಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕು. ಕಣ್ಣಿಂದ ಏನು ನೋಡ್ತೀವಿ ನಾವು? ಯೂಟ್ಯೂಬು, ಟೆಲಿವಿಷನು, ಆ ನ್ಯೂಸು, ಈ ನ್ಯೂಸು. ಬಂದು 1 ತಾಸು ಅನಿಲಣ್ಣ ವಾಕ್ಯ ಕೇಳಿದ್ರೆ 1/4 ತಾಸು ವಾಕ್ಯ ಕೇಳ್ಬೋದು. ವಾರ ಇಡೀ ಈ ಕಣ್ಣುಗಳು ಏನು ನೋಡ್ತಾ ಇದ್ದಾವೋ, ಇದ್ರೊಳಗೆ ಏನು ಹೋಗ್ತಾ ಇತ್ತೋ ಅದೇ ದೇಹದಾಗ ತುಂಬ್ಕೊಂತದ್ದು. ಹಲ್ಲೆಲೂಯ, ಆಮೆನ್. ಯೂಟ್ಯೂಬ್ ತಪ್ಪಲ್ಲ, ಯೂಟ್ಯೂಬ್ ನೋಡ್ರಿ, ಚರ್ಚ್ ಆಫ್ ಎಲ್ ಶಡಾಯ್ನಾಗ ಬರೋ ಮೆಸೇಜ್ಗಳು ನೋಡ್ರಿ. ಹಲ್ಲೆಲೂಯ. ದೇವ್ರ ವಾಕ್ಯ ಮತ್ತೆ ಮತ್ತೆ ಕೇಳ್ರಿ, ಅವಾಗ ಏನಾಗ್ತದೆ? ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಅದೇ ಇರುವಂಥದ್ದಾಗಿದೆ. ಜೀವಿತ ಬದಲಾವಣೆ ಆಗ್ತದೆ. ಹಲ್ಲೆಲೂಯ. ಓಕೆ, ನಾವು ಎಫೆಸದವರು ಬರೆದ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ವಿಶೇಷವಾಗಿ ಕಳೆದ ವಾರ 4ನೇ ಅಧ್ಯಾಯವನ್ನು ನಾವು ನೋಡಿದ್ವಿ. ನಮ್ಮ ಕೊಟ್ಟಂಥ ಶೀರ್ಷಿಕೆ ಏನಂದರೆ ನಮ್ಮ ಕರೆಗೆ ಯೋಗ್ಯವಾಗಿ ನಡೆಯುವಂಥದ್ದು. ಅದನ್ನೇ ನಾವು ಇವತ್ತು ಮುಂದುವರಿಸೋಣ ಪ್ರಿಯರೇ. ದೇವರು ನಮ್ಮೆಲ್ಲರನ್ನು ಕರೆದಿದ್ದಾನೆ. 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನೋಡುವಾಗ ಬೈಬಲ್ ತಿರ್ಗಿಸ್ಬೇಡ್ರಿ, ನಾನು ಹೇಳ್ತೀನಿ ಕೇಳ್ರಿ, ಎಚ್ಚರಿಕೆಯಿಂದ ಕೇಳಿಸು. ನಾನು ಯಾವಾಗ ತಿರುಗಿಸ್ತೀನೋ ಅವಾಗ ತಿರುಗಿಸೋಣ, ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾರೆ, ಅವು ನೋಡೋಣ. ಓಕೆ. ಸೊ ದೇವರು 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ನಿಮ್ಮನ್ನು ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ. ನೀವು ಕ್ರಿಸ್ತನಲ್ಲಿರುವಂಥ ದೇವ ಜನರಾಗಿದ್ದೀರಿ. ನೀವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಸ್ವಾಸ್ಥ್ಯವಿದೆ. ಹಲ್ಲೆಲೂಯ. ಆಮೇಲೆ ಏನು ಹೇಳ್ತದೆ? ಯೇಸು ಸ್ವಾಮಿ ತಂದೆಯ ಬಲಪಾಶದಲ್ಲಿ ಕೂತಿದ್ದಾನೆ. ತಂದೆ ಬಲಪಾಶದಲ್ಲಿ ಕೂತಿರುವುದಂದ್ರೆ ಅರ್ಥವೇನು? ಸಕಲ ಅಧಿಕಾರಗಳ ಮೇಲೆ, ಪ್ರಭುತ್ವಗಳ ಮೇಲೆ ಆತನಿದ್ದಾನೆ. ಎಲ್ಲವೂ ಆತನ ಪಾದದ ಕೆಳಗಡೆ ಇದೆ. ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮ ಈ ಲೋಕದಲ್ಲಿ ಮಾತ್ರವಲ್ಲ, ಬರುವಂತ ಲೋಕದಲ್ಲಿ ಕೂಡ ಕೊಡಲ್ಪಟ್ಟಿದೆ ಅಂತ ದೇವರ ವಾಕ್ಯ 1ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಾತನಾಗಿದ್ದಾನೆ. ಆಮೇನ್. ಆಮೇಲೆ ಏನು ಹೇಳ್ತಾನೆ? ನೀವು ಕೂಡ 2ನೇ ಅಧ್ಯಾಯದಲ್ಲಿ ನೀವು ಕೂಡ ಕ್ರಿಸ್ತನೊಂದಿಗೆ ತಂದೆ ಬಲಪಾಶದಲ್ಲಿ ಕೂತುಕೊಂಡಿದ್ದೀರಿ. ಹಲ್ಲೆಲೂಯ. ಸೊ 2 ಮುಖ್ಯ ವಿಷಯಗಳು. ಸೈತಾನನ ಎಲ್ಲಿದ್ದಾನೆ? ಗಟ್ಟಿಯಾಗಿ ಹೇಳ್ರಿ, ಸೈತಾನನ ಎಲ್ಲಿದ್ದಾನೆ ಇವತ್ತು? ಜೋರಾಗಿ ಹೇಳ್ಬೇಕು, ಎಲ್ಲಿದ್ದಾನೆ? ಯಾರ ಕಾಲ ಕೆಳಗಿದ್ದಾನೆ? ಯೇಸು ಕಾಲ್ ಕೆಳಗಿದ್ದಾನೆ. ಅದಕ್ಕಾಗಿ ನಿಮ್ಮ ಕಾಲ್ ಕೆಳಗಡೆ ಇದ್ದಾನೆ. ಒಂದ್ಸರಿ ಕಾಲಿಂಗ್ ಜಾಡ್ಸಿ ಹಿಂಗ್ ಹೊಡೆದು ಹೇಳ್ರಿ, ಸೈತಾನ ನನ್ನ ಕಾಲ ಕೆಳಗೆ. ಹಲ್ಲೆಲೂಯ. ಓಕೆ, ನಂಬರ್ 1 ಸೈತಾನ್ ನಿನ್ನ ಕಾಲ ಕೆಳಗೆ. 2ನೇದಾಗಿ, ನೀನು ಯೇಸು ಸ್ವಾಮಿನ ಅಂಗೀಕರಿಸಿದ ಮೇಲೆ ದೇವರು ನಿನ್ನ ಮೇಲೆ ಏನು ಹಾಕಿದ್ದಾನೆ? ಮುದ್ರೆ ಹಾಕಿದ್ದಾನೆ. ಯಾವ ಮುದ್ರೆಯನ್ನು ಹಾಕಿದ್ದಾನೆ? ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿದ್ದಾನೆ. ಹಲ್ಲೆಲೂಯ. 1ನೇ ಅಧ್ಯಾಯದಲ್ಲಿ ಹೇಳ್ತದೆ, ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀರಿ. ನಾವು ಹಾಡಾಡ್ತೇವಲ್ಲ, ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು. ಆಮೆನ್. ಎಲ್ಲರೂ ಒಂದ್ಸರಿ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ರಿ, ಹೇಳ್ರಿ, ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು. ಸೈತಾನ ನನ್ನ ಕಾಲ ಕೆಳಗಿದ್ದಾನೆ. ಪಕ್ಕದಲ್ಲಿರೋರಿಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ, ಆತ್ಮನ ಮುದ್ರೆ ನಿನ್ನ ಮೇಲೆ, ನನ್ನ ಮೇಲೆ ಉಂಟು. ಹೇಳ್ರಿ, ಕ್ರಿಸ್ತ ಯೇಸುವಿನಲ್ಲಿ ಸೈತಾನನು ನಮ್ಮ ಕಾಲ ಕೆಳಗೆ. ಹಲ್ಲೆಲೂಯ. ಇದು 1ನೇ ಅಧ್ಯಾಯ. ಅದು ನಿಮ್ಮ ಕರೆ. ನೀವು ಬಿದ್ದವರು ಅಲ್ಲ, ಗೆದ್ದವರು. ಹಲ್ಲೆಲೂಯ. ಆದರೆ ಅದು ನಿಮ್ಮ ಕರೆ ಆಗಿರುವಾಗ ನಿನ್ನ ಕರೆಗೆ ಯೋಗ್ಯನಾಗಿ ನೀನು ನಡೆಯಬೇಕು. ಹಲ್ಲೆಲೂಯ. ನೀನು ಸಿಲುವೆ ಯೇಸು ಸ್ವಾಮಿ ಜೊತೆಗೆ ತಂದೆಯ ಬಲಪಾಶದಲ್ಲಿ ನೀನು ಕೂತಿರುವಾಗ ಅಂತ ವ್ಯಕ್ತಿ ಹೆಂಗಿರಬೇಕು? ಅದೇ ತರ ಜೀವಿಸ್ಬೇಕು. ಹಲ್ಲೆಲೂಯ. ದೇವರು ನಿನ್ನ ಮೇಲಕ್ಕೆತ್ತಿರುವಾಗ ನೀನು ಕೆಳಗಿಳಿಬಾರ್ದು. ಹಲ್ಲೆಲೂಯ. ಆ ಕರೆಗೆ, ನಿನ್ನ ಸ್ಥಾನಕ್ಕೆ ಯೋಗ್ಯನಾಗಿ ನೀನು ನಡೆಯಬೇಕು ಪ್ರಿಯರೇ. ಅದನ್ನೇ ಪೌಲನ್ ಎಲ್ಲಿ ಬರ್ತಾನೆ? 4ನೇ ಅಧ್ಯಾಯದಿಂದ ಸ್ಟಾರ್ಟ್ ಮಾಡ್ತಾನೆ. ಆದ ಕಾರಣ ಅಲ್ಲ, ಎಲ್ಲರೂ ಹೇಳ್ರಿ, ಆದ ಕಾರಣ. ಎಲ್ಲಾದ್ರೂ ಬೈಬಲ್ನಲ್ಲಿ ನೀವು ಆದ ಕಾರಣ ಅಂತ ನೀವು ಓದಿದ್ರೆ ನೀವು ಪ್ರಶ್ನೆ ಕೇಳಬೇಕು, ಯಾವ ಕಾರಣ ಅಂತ. ಎಲ್ಲರೂ ಒಂದ್ಸರಿ ಹೇಳ್ರಿ, ಯಾವ ಕಾರಣ? ಆದ ಕಾರಣ. ಯಾವ ಕಾರಣ? ಆತ್ಮನ ಮುದ್ರೆ ನಿಮ್ಮ ಮೇಲಿದೆ.
ಸೈತಾನ ನಿಮ್ಮ ಕಾಲ್ ಕೆಳಗಿದ್ದಾನೆ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ಯೇಸು ಕ್ರಿಸ್ತನೊಂದಿಗೆ ತಂದೆಯ ಬಲಪಾಶದಲ್ಲಿ ಕೂತಿದ್ದೀರಿ. ಆದ ಕಾರಣ ನೀವು ಮಾಮೂಲಲ್ಲ, ಆದ ಕಾರಣ ನೀವು ಸಾಧಾರಣ ಜನರಲ್ಲ, ಆದ ಕಾರಣ. ಹಲ್ಲೆಲೂಯಾ. ಇವಾಗ ನಾನು ಇಂಥವನು ಅಂದ ಮೇಲೆ ನಿನ್ನ ಕರೆಗೆ ನೀನು ಯೋಗ್ಯನಾಗಿ ನೀನು ನಡೆಯಬೇಕು. ಆಮೆನ್. ಯಾವ ರೀತಿಯಲ್ಲಿ ನಮ್ಮ ಕರೆಗೆ ನಾವು ಯೋಗ್ಯರಾಗಿ ನಡೆಯುವಂಥದ್ದು ನಾವು ನೋಡುವಾಗ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಕೆಲವು ವಿಷಯಗಳು. ಯಾವುದಂದ್ರೆ, ನೀವು ಕರೆಯಲ್ಪಟ್ಟ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೆರೆಯವನಾಗಿ ನಾನು ನಿಮ್ಮನ್ನು ಬೇಡಿಕೊಳ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಅದು ಫಸ್ಟ್ ಪಾಯಿಂಟ್. ಅಲ್ಲಿಂದ ಸ್ಟಾರ್ಟ್ ಮಾಡಿ ಸುಮಾರು ಹೇಳ್ತಾನೆ. ಅದು ಹೇಳುವಾಗ ಕೇಳಿಸ್ಕೊಳ್ರಿ, ಮಧ್ಯದಲ್ಲಿ 2 ವಿಷಯಗಳೇ ಹೇಳ್ತಾನೆ. ಇವಾಗ ಸೈತಾನ್ ಎಲ್ಲಿದ್ದಾನೆ? ಗಟ್ಟಿ ಹೇಳ್ಬೇಕು, ಎಲ್ಲಿದ್ದಾನೆ ಸೈತಾನು? ಯಾರ ಕಾಲ್ ಕೆಳಗಿದ್ದಾನೆ? ಆದ್ರೆ ನಿಮಗೇನು ಹೇಳ್ತಾನೆ, ನನಗೇನು ಹೇಳ್ತಾನೆ? ನಿಮ್ಮ ಕಾಲ್ ಕೆಳಗಿದ್ದಾನೆ ಸೈತಾನು, ಆದ್ರೆ ಅವನಿಗೆ ಅವಕಾಶ ಮಾಡಿ ಕೊಡ್ಬೇಡಿ. ಹೇಳಿದಾನ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ನಾನೇನೋ ಸೈತಾನ ನಿಮ್ಮ ಕಾಲ್ ಕೆಳಗೆ ಹಾಕಿನಿ, ಬಟ್ ನೀನು ಅವನ್ನ ತಲೆ ಮೇಲೆ ಕೂರಿಸ್ಕೋಬೇಡ. ನಾನು ಅವನ್ನ ನಿನ್ನ ಕಾಲ್ ಕೆಳಗೆ ಹಾಕಿನಿ, ನೀನು ಅವನಿಗೆ ಜಾಗ ಮಾಡಿ ಕೊಡಬೇಡ. ಹಲ್ಲೆಲೂಯಾ. ಯೇಸ್ವಾಮಿ ಸೈತಾನ ನಮ್ಮ ಕಾಲ್ ಕೆಳಗೆ ಹಾಕಿದ ಮೇಲೆ ನಾವೇ ಜಾಗ ಮಾಡಿ ಕೊಟ್ರೆ ಯೇಸ್ವಾಮಿ ಕೂಡ ಏನು ಮಾಡಕ್ಕೆ ಆಗಲ್ಲ. ಹಲ್ಲೆಲೂಯಾ. 2ನೇ ಮಾತು, ಇನ್ನೊಂದು ಮಾತು ಹೇಳ್ತಾನೆ 4:30 ನೋಡ್ಬೇಡ್ರಿ, ಬೈಬಲ್ ನೋಡ್ಬೇಡ್ರಿ, ನೆನ್ಪು ಮಾಡ್ತೇನೆ. ಪವಿತ್ರಾತ್ಮನನ್ನು ಏನ್ ಮಾಡಬೇಡ್ರಿ? ದುಃಖಿಸಬೇಡ್ರಿ. ನಿಮ್ಮ ಮೇಲೆ ಯಾರು ಮುದ್ರೆ ಇದೆ? ಪವಿತ್ರಾತ್ಮನ ಮುದ್ರೆ ಇದೆ. ಪವಿತ್ರಾತ್ಮನ್ ಯಾರು? ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿ, ಸರ್ವಜ್ಞಾನಿ ಆತನು. ಹಲ್ಲೆಲೂಯಾ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಆದರೆ ಆ ಪವಿತ್ರಾತ್ಮನ ಯಾರು? ನಮ್ಮ ಸಹಾಯಕನು. ಯಾಕೆ ಬಂದಿದ್ದಾನೆ ಪವಿತ್ರಾತ್ಮನು? ನಮಗೆ ಸಹಾಯ ಮಾಡಲಿಕ್ಕೆ. ಯಾಕೆ ಬಂದಿದ್ದಾನೆ ಪವಿತ್ರಾತ್ಮನು? ನಮಗೆ ಜಯ ಕೊಡಲಿಕ್ಕೆ. ಯಾಕೆ ಬಂದಿದ್ದಾನೆ ಪವಿತ್ರಾತ್ಮನು? ಕ್ರಿಸ್ತನನ್ನು ಮಹಿಮೆ ಪಡಿಸಲಿಕ್ಕೆ. ಯಾಕೆ ಬಂದಿದ್ದಾನೆ ಪವಿತ್ರಾತ್ಮನು? ನಮ್ಮನ್ನು ಅಭಿಷೇಕಿಸಲಿಕ್ಕೆ. ಆದರೆ ಆ ಪವಿತ್ರಾತ್ಮನ ಮುದ್ರೆ ಹೊಂದಿದವರಾದ ನಮಗೆ ಪೌಲನೇನು ಬರೀತಾನಂದ್ರೆ, ದೇವರ ವಾಕ್ಯ ಏನು ಹೇಳ್ತದಂದ್ರೆ, ನೀವು ಆತನನ್ನು ದುಃಖಿಸಬೇಡಿರಿ. ಅಂದ್ರೆ ಅರ್ಥ ಏನು? ಅರ್ಥ ಏನಾಯ್ತು? ದುಃಖಿಸ್ಬೋದು. ನೀನು ದೇವರಿಂದ ಕರೆಯಲ್ಪಟ್ಟು ದೇವರ ಮಗುವಾಗಿ ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟವನಾಗಿ ಸೈತಾನ್ ನಿನ್ನ ಕಾಲ್ ಕೆಳಗಿದ್ರೂ ನೀನು ಅವನಿಗೆ ಜಾಗ ಮಾಡಬಹುದು, ಅವಕಾಶ ಕೊಡ್ಬೋದು. ಪವಿತ್ರಾತ್ಮನ ಮುದ್ರೆ ನಿನ್ನ ಮೇಲಿದ್ರೆ ನೀನು ಪವಿತ್ರಾತ್ಮನನ್ನು ದುಃಖಿಸ್ಬೋದು. ಎಷ್ಟು ಗಂಭೀರ ನೋಡ್ರಿ. ಹಲ್ಲೆಲೂಯಾ. ನಮ್ಮ ವೈರಿನಿಗೆ ಅವಕಾಶ ಕೊಟ್ಟು ನಮ್ಮ ಸ್ನೇಹಿತನಿಗೆ ಪವಿತ್ರಾತ್ಮನಿಗೆ ದುಃಖಿಸ್ಬಿಟ್ರೆ ನಮ್ಮ ಜೀವಿತ ಉಲ್ಟಾ ಆಗ್ಬಿಡ್ತೈತಿ. ಯಾಕೆ ಪೌಲನ್ ಬರ್ದ ಅಂದ್ರೆ, ಆ ಥರ ಮಾಡುವಂಥ ಸಾಧ್ಯತೆ ಇದೆ. ನಾವು ಮಾಡ್ತೀವಿ ಅಂತಲ್ಲ, ಅಥವಾ ಮಾಡಬೇಕು ಅಂತಲ್ಲ, ಹಂಗೆ ಮಾಡಬೇಡ್ರಿ ಎಂಬುದಾಗಿ ಪೌಲನು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಅವಾಗೇನಾಗ್ತದೆ? ನಮಗೆ ಎಂಥ ಕರೆ ಇದ್ರು, ದೇವರು ದೊಡ್ಡ ವಿಷಯ ನಮ್ಮ ಜೀವಿತದಲ್ಲಿ ಮಾಡಬೇಕಂತ ಇದ್ರೂ ಕೂಡ ಏನೇನೋ ಯೋಜನೆಗಳು ದೇವರು ನಮ್ಮ ಜೀವಿತದಲ್ಲಿ ಹಾಕಿರ್ಬೋದು. ಆದರೆ ನಾವೇ ಸೈತಾನನಿಗೆ ಸ್ಥಳ ಮಾಡಿಕೊಟ್ರೆ, ನಾವೇ ಪವಿತ್ರಾತ್ಮನನ್ನು ದುಃಖಿಸುವುದಾದ್ರೆ, ಅವು ಎಷ್ಟು ಯೋಜನೆಗಳು ಇದ್ರೂ ಕೂಡ ನೀನು ನಾನು ನನ್ನ ವೈಯಕ್ತಿಕ ಜೀವಿತದಲ್ಲಿ, ದಿನನಿತ್ಯ ಜೀವಿತದಲ್ಲಿ ಅದನ್ನು ಅನುಭವಿಸುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಅನುಭವಿಸುವುದಿಲ್ಲ, ಜಯ ಜೀವಿತ ನಿನಗಿರುವುದಿಲ್ಲ, ನಿನ್ನ ಒಂದು ಸ್ವಾಸ್ಥ್ಯದಲ್ಲಿ ನೀನು ಪ್ರವೇಶಿಸುವುದಿಲ್ಲ. ನೋಡೋಣ ದೇವರ ವಾಕ್ಯದಲ್ಲಿ. ಆಮೇಲೆ ಕೆಲವೊಂದು ವಿಷಯಗಳು ದುಃಖಿಸ್ತದೆ ಅಥವಾ ಸೈತಾನಿಗೆ ಸ್ಥಳ ಮಾಡಿ ಕೊಡ್ತದೆ. ಕೋಪವಾದರೂ ಪಾಪ ಮಾಡಬೇಡ. ಸೂರ್ಯಾಸ್ತಮಾಗುವ ಮುಂಚೆ ನಿನ್ನ ಕೋಪವು ತೀರಿಸಿಕೋ. ಹಲ್ಲೆಲೂಯಾ. ತಣ್ಣಗಾಗಬೇಕು. ಅದು ನಂಗೆ ಇಟ್ಟಿ ಅಂತಂದರೆ ನಾವು ಮೊಳಕೆ ಎಬ್ಬಿಸ್ತೀವಲ್ಲ, ರಾತ್ರಿ ಅದು ಕಾಳುಗಳನ್ನ ಇದು ಮಾಡಿ ಇದಿಟ್ಟು ಬಾರ ಹಾಕಿ ಇಟ್ಟರೆ ನೆಕ್ಸ್ಟ್ ಡೇ ಹಿಂಗೆ ಬಂದು ನೋಡ್ರಿ ಏನಾಗ್ತದೆ,
ಮೊಳಕೆ ಹೊಡಿತದೆ. ಹಂಗೆ ಕೋಪ, ಇದು ಕ್ಷಮಾಪಣೆ ಇಲ್ಲದೆ ಇರುವಂಥದ್ದು ಹಂಗೆ ಇಟ್ಕೊಂಡು ಹಂಗೆ ಮಲ್ಗೆ ಕನಸಿನಾಗ ಅದೇ ಬರ್ತತೆ. ಬೆಳಿಗ್ಗೆ ಎದ್ದಿದ್ದೆ ಫಸ್ಟ್ ಅದೇ ಯೋಚನೆ ಇರ್ತತೆ. ಅವ್ನು ಹಂಗೆ ಮಾಡೋದು, ಮೊಳಕೆ ಹೊಡೆದಿರ್ತದೆ. ಅದು ಇನ್ನೂ ಸ್ವಲ್ಪ ಬೇರು ಆಳವಾಗಿ ಹೋಗಿರ್ತದೆ. ಅವು ಕಿತ್ತದ್ದು ಸ್ವಲ್ಪ ಕಷ್ಟ, ಅವು ಕಿತ್ತದ್ದು ಕಷ್ಟ. ಸೈತಾನ ಹೇಳ್ತಾನೆ, ನನ್ನ ಮೊಳಕೆ ಬಿದ್ದದ್ದು ನೋಡಲ್ಲಿ, ಅದು ದೇವ್ರ ವಾಕ್ಯದ ಮೊಳಕೆ ಅಲ್ಲ. ಅದು ಸೈತಾನನಿಗೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಪವಿತ್ರಾತ್ಮನನ್ನು ಏನು ಮಾಡ್ತೇವೆ ನಾವು? ದುಃಖಿಸಿದ್ದೇವೆ. ಹಂಗಂದ್ರೆ ಇವಾಗ ಜಯ ಎಲ್ಲಿ ನಿನ್ನ ಜೀವಿತದಲ್ಲಿ? ಯಾರ ವಿರುದ್ಧವಾಗಿ ಓಡಾಡಬೇಕೋ ಅವನಿಗೆ ಅವಕಾಶ ಮಾಡಿಕೊಟ್ಟಿವಿ. ಯಾರ ಮುಖಾಂತರ ನಾವು ಜಯಿಸ್ಬೇಕೋ ಆತನನ್ನೇ ದುಃಖಿಸ್ಬಿಟ್ಟಿವಿ. ಅಂದರೆ ನಮ್ಮ ಜೀವಿತದಲ್ಲಿ ಜಯ ಎಲ್ಲಿ? ಇನ್ನು ಕೆಲವು ಹೇಳ್ತಾನೆ, ಕೈ ಸ್ವಭಾವ, ಕ್ಷಮಿಸದೇ ಇರುವಂಥದ್ದು, ಅನ್ಯೋನ್ಯತೆಯಲ್ಲಿ ನಡೆಯದೇ ಇರುವಂಥದ್ದು, ಐಕ್ಯತೆಯಲ್ಲಿ ಇರದೆ ಕಾಪಾಡಿಕೊಳ್ಳುವಂಥದ್ದು. ಐಕ್ಯತೆಗಾಗಿ ನಾವು ಪ್ರಾರ್ಥನೆ ಮಾಡಬಾರ್ದು, ಐಕ್ಯತೆನ ಕಾಪಾಡಿಕೊಳ್ಬೇಕು. ಆಮೆನ್. ಗಂಡ ಹೆಂಡತಿ ಉದಾಹರಣೆ ಹೇಳಿ ಅದು ಎಲ್ಲರಿಗೂ ಅನ್ವಯಿಸ್ತದೆ. ಸಭೆಯಲ್ಲಿ ಅನ್ವಯಿಸ್ತದೆ, ಸಹೋದರರ ಮಧ್ಯದಲ್ಲಿ ಅನ್ವಯಿಸ್ತದೆ, ಕಾಂಗ್ರಿಗೇಷನ್ ಮಧ್ಯದಲ್ಲಿ ಅನ್ವಯಿಸ್ತದೆ, ಪಾಸ್ಟರ್ಗಳ ಮಧ್ಯದಲ್ಲಿ ಅನ್ವಯಿಸ್ತದೆ. ಐಕ್ಯತೆ ಯಾವಾಗ? ಇವಾಗ ಉದಾಹರಣೆಗೆ ಯಥಾರ್ಥವಾಗಿ ಹೇಳ್ರಿ, ಗಂಡ ಹೆಂಡತಿ ಜಗಳ ಆಡ್ತಾರ ಹೇಳ್ರಿ, ಸ್ವಲ್ಪ ಗಟ್ಟಿಗೆ ಹೇಳ್ರಪ್ಪ. ಆಡ್ತಾರ. ಆಡ್ಬೇಕಾ? ಕೇಳಿಸ್ಕೊಂಡ್ಮೇಲೆ ಉತ್ತರ ಕೊಡ್ರಿ. ಆಡ್ಬೇಕಾ? ಏನಪ್ಪ ಆಡ್ಬೇಕಾ? ಆಡಬಾರ್ದು. ಬಟ್ ಆಡ್ತಾರ. ಆದರೆ ದೇವರವ್ರನ್ನ ಐಕ್ಯಪಡಿಸೋಣ ಇಲ್ಲ? ಐಕ್ಯಪಡಿಸನೇ. ದೇವರ ಮಂದಿರದಲ್ಲಿ ಬಂದು ಆತನ ಸನ್ನಿಧಾನದ ಮುಂದೆ, ಮರಣವು ನಮ್ಮನ್ನು ಅಗಲಿಸುವ ತನಕ ನಾನು ನೀನು ಒಂದೇ. ನಾವು ಎಲ್ಲ ಲಾಸ್ಟಲ್ಲಿ ಹೇಳ್ತಾರೆ, ದೇವರು ಕೂಡಿಸಿದ್ದನ್ನು ಯಾರು ಅಗಲ ಮಾಡಬಾರ್ದು. ಒಂದೊಂದ್ಸರಿ ಯಾರು ಮಾಡಲ್ಲ, ಅವರೇ ಮಾಡ್ಕೊಂತಾರೆ. ಅಂದ್ರೆ ಅರ್ಥ ಏನಿಲ್ಲ, ದೇವರನ್ನ ಐಕ್ಯ ಮಾಡಿದ್ದಾನೆ. ಆ ಐಕ್ಯತೆ, ಇವಾಗ ಗಂಡ ಹೆಂಡತಿ ಕೆಲಸ ಏನು? ಆ ಮಾಡಿರುವ ಐಕ್ಯತೆಯನ್ನು ಇವಾಗ ಸ್ವಾಮಿ ನಮ್ಮನ್ನು ಐಕ್ಯ ಮಾಡೋದು ದೇವ್ರು ಹೇಳ್ತಾನೆ, ಅವತ್ತೇ ಐಕ್ಯ ಮಾಡಿ ನಿನ್ನ. ಹಂಗೆ ಕ್ರಿಸ್ತ ಯೇಸುವಿನಲ್ಲಿ ಕೂಡ ಶರೀರವಾಗಿ ನಾವೆಲ್ಲರೂ ಒಂದೇ ಶರೀರ. ದೇವರು ನಮ್ಮನ್ನ ಆತನ ದೇಹದಲ್ಲಿ ಒಂದು ಮಾಡಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಪಾಸ್ಟರ್ಗಳು ನಾವಾಗಲಿ ಬೇರೆ ಪಾಸ್ಟರ್ಗಳಾಗಲಿ ಅವರು ಕ್ರಿಸ್ತನ ಶರೀರ, ನಾವು ಬೇರೆ ಕಾಂಗ್ರಿಗೇಷನ್ ಆಗಿರ್ಬೋದು, ಆದರೆ ನಾವು ಕ್ರಿಸ್ತನ ದೇಹದಲ್ಲಿ ಒಂದೇ ಆಗಿದ್ದೇವೆ. ಇದು ಬರಬೇಕು ಬುದ್ಧಿ. ಪಾಸ್ಟರ್ಗಳಿಗೂ ಬರಬೇಕು, ಕಾಂಗ್ರಿಗೇಷನ್ಗೂ ಬರಬೇಕು, ಗಂಡ ಹೆಂಡತಿಗೂ ಬರಬೇಕು, ಕುಟುಂಬದಲ್ಲಿ ಬರಬೇಕು. ನಾವು ಆಗಲೇ ಐಕ್ಯವಾಗಿದ್ದೀವಿ. ಆದರೆ ಇವಾಗ ನಾವು ಏನು ಮಾಡಬೇಕು? ದೇವರು ಮಾಡಿರುವ ಐಕ್ಯತೆಯನ್ನು ನಾನು ನೀನು ಪ್ರತಿದಿನ ಕಾಪಾಡಿಕೊಳ್ಳಬೇಕು. ಸೈತಾನನ ಏನು ಮಾಡ್ತಾನೆ? ಅದಕ್ಕೆ ತರೋದು ಮನಸ್ತಾಪ, ಕೋಪ. ಅವನಂಗೆ ಮಾಡ್ದ, ಇವನಿಗೆ ಮಾಡ್ತಾರೆ. ಮತ್ತೆ ನೀನು ಮಾಡಿಲ್ಲ ದೇವರ ವಿರುದ್ಧವಾಗಿ. ಎಷ್ಟು ಜನ ಹೇಳ್ತಾರೆ, ನಾನು ಪರ್ಫೆಕ್ಟ್, ನಾನು ಒಂದು ಕೂಡ ಹೇಳ್ರಿ, ಕೈ ಎತ್ತು ತೋರಿಸುವಂಥವ್ರು ಹೂನಾರ ಹಾಕನ. ನಾವ್ಯಾರಿಲ್ಲ. ನಾವೇನನ್ನು ಮಾಡಿದ್ರೆ ನಾವೇನು ಮಾಡ್ತೀವಿ? ತಪ್ಪು ಮಾಡಿದ್ರೆ ಏನು ಮಾಡ್ತೀವಿ? ಕ್ಷಮಾಪಣೆ, ಅಪ್ಪ ಕ್ಷಮಿಸಪ್ಪ ಯೇಸುವೆ ನಾನು. ಏನು ಮಾಡ್ತಾನೆ ಅವಾಗ ಯೇಸು ಸ್ವಾಮಿ? ಇವಾಗ ನಾವೇನು ಮಾಡ್ಬೇಕು ಹಂಗಂದ್ರೆ? ಇಲ್ಲಿ ಒಂದು ಲೆಕ್ಕ, ನಾವು ಬೇರೆಯವ್ರ ಹತ್ರ ಇನ್ನೊಂದು ಲೆಕ್ಕ. ಆಮೇನ್. ಐಕ್ಯತೆ, ಎಲ್ಲರೂ ಹೇಳ್ರಿ ಐಕ್ಯತೆ ಕಾಪಾಡಿಕೊಳ್ಳಬೇಕು. ಕೆಲವು ಸಂಗತಿಗಳು ಅವನ ಬಗ್ಗೆ ಇದು, ಇವನ ಹಿಂಗ ಬಗ್ಗೆ ಹೆಂಗ ಏನೇ ರೀಟ ಏನಂತಲ್ಲ ಅವ್ರು ಏನು ಹೇಳ ಅದ ಬತ್ತಿ ಇಟ್ಟ ನೋಡಪ್ಪ ಅಂತಾರೆ ನೋಡ. ನೀವು ಬತ್ತಿ ಇಡೋರ್ನ ಗುರ್ತಿಸ್ಬೇಕು. ನೀನು ಬತ್ತಿ ಇಡಬಾರ್ದು, ಬತ್ತಿ ಇಡೋರ್ನ ಗುರ್ತಿಸ್ಬೇಕು. ಏವಂಟ ಎಟ್ಲಂಟ ಎಲ್ಲೋ ಕೇಳಿಸ್ಕೊಂಡು ಅಲ್ಲೇ ಕೇಳಿಸ್ಕೊಂಡು ಬರ್ತಾನೆ ಇಲ್ಲೇ. ಆಮೇನ್. ಐಕ್ಯತೆಗೆ ವಿರೋಧವಾಗಿರುವ ಸಂಗತಿಯನ್ನು ನಾನು ನೀನು ಗುರುತಿಸಬೇಕು. ಅದಕ್ಕೆ ನಾನು ಪಾಲುಗಾರನಾಗಬಾರ್ದು. ಅಂದರೆ ಒಡಕು ತರಲಿಕ್ಕೆ ನಾನು ಪಾಲುಗಾರನಾಗಬಾರ್ದು. ಅದನ್ನು ಗುರುತಿಸ್ಬೇಕು.
ಆದ್ದರಿಂದ ದೂರ ಇರಬೇಕು, ಅಂಥವರಿಂದ ಕೂಡ ದೂರ ಇರಬೇಕು. ಸ್ವಲ್ಪ ಜನ ಏನು ಮಾಡಲ್ಲ, ಸುಮ್ಮನೆ ಕೇಳಿಸ್ಕೊಂತಾರೆ. ಅವನಾ ನಾನು చెప్పు ఇంకా ಅವನಾ ಅವನಾ ಆಮೆನ್ ಹಲ್ಲೆಲೂಯಾ. ಚಾಡಿ ಹೇಳಬಾರ್ದು, ಚಾಡಿ ಕೋರರನ್ನು ನಾವು ಕೇಳಿಸ್ಕೊಳ್ಬಾರ್ದು. ಆಮೇನ್. ನಿನ್ನ ಆರೋಗ್ಯಕ್ಕೆ ಒಳ್ಳೇದು, ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಯಾರನ್ನ ಅಂದ್ರೆ ಬಗ್ಲಿಗಿರ್ತೀಯ, ದೂರ ಹೋಗ್ತೀಯ. ಯಾಕ? ಅಂಟ್ರೋಗ. ಹಲ್ಲೆಲೂಯಾ. ಕೆಲವು ಅಂಟಿಸ್ಕೋಬಾರ್ದು, ದೂರ ಇರಬೇಕು. ಅವನಿಗೇನೋ ಅಂಟಿರ್ತದೆ ಒಬ್ಬನಿಗೆ, ಬಂದು ನಿನಗೆ ಅಂಟ್ಸಕ್ಕೆ ಪ್ರಯತ್ನ ಮಾಡ್ತಾನೆ. ನೀನು ಗುರ್ತಿಸ್ಬೇಕು, ಬೇಡ ಬಿಡಪ್ಪ. ಬೇರೆಯವ್ರ ಬಗ್ಗೆ ಹೇಳ್ತಾನೆ ಅವ್ನು, ಬೇಡ ಬಿಡಪ್ಪ. ಅವನ ಬಗ್ಗೆ ಹೇಳ್ತಾನೆ, ಬೇಡ ಬಿಡಪ್ಪ. ಹಲ್ಲೆಲೂಯಾ. ಸೊ ಅನೇಕ ಕಾರಣಗಳಿವೆ. ಸೊ ಅನೇಕ ಈ ರೀತಿ ಸಂಗತಿಗಳಿಂದ ನಾವು ಕೋಪ ಆಗಲಿ, ಕ್ಷಮಿಸದೇ ಇರುವಂಥದ್ದಾಗಲಿ, ಕಹಿ ಸ್ವಭಾವವಾಗಲಿ ಇಟ್ಟುಕೊಳ್ಳುವುದರ ಮುಖಾಂತರ ಸೈತಾನನಿಗೆ ಸ್ಥಳ ಮಾಡಿ ಕೊಡ್ತೇವೆ ಮತ್ತು ಪವಿತ್ರಾತ್ಮನನ್ನು ನಾವು ಏನು ಮಾಡ್ತೇವೆ? ದುಃಖಿಸುವವರಾಗಿದೆ. ಈಗ ಮುಂದೆ ಹೋಗೋಣ. ಕಳೆದ ವಾರ 4ನೇ ಅಧ್ಯಾಯ ನೋಡಿದ್ವಿ. ಹೋಗಿ ಮತ್ತೊಂದು ಸರಿ ಅದನ್ನು ನೋಡ್ರಿ, ಓಕೆ, ಯೂಟ್ಯೂಬ್ನಲ್ಲಿ. ಈಗ 5ನೇ ವಚನ ನೋಡೋಣ ಪ್ರಿಯರೇ. 5ನೇ ಅಧ್ಯಾಯ ನೋಡೋಣ. ನೋಡ್ರಿ, ಮೊದಲನೇ ವಚನ ಏನು ಹೇಳ್ತದೆ? 5ನೇ ಅಧ್ಯಾಯ ಮೊದಲನೇ ವಚನ. ಆದುದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವವರಾಗಿರ್ರಿ. ಹಲ್ಲೆಲೂಯಾ. ದೇವರನ್ನು ನೀವೇನಾಗಬೇಕಂತೆ? ಅನುಸರಿಸುವಾಗ. ನೀವು ಯಾರ ಮಕ್ಕಳಾಗಿದ್ದೇವೆ? ನಾವು ಜೋರಾಗಿ ಉತ್ತರ ಕೊಡ್ರಿ ಎಲ್ಲರೂ. ಯಾರ ಮಕ್ಕಳಾಗಿದ್ದೇವೆ ನಾವು? ಹಂಗಂದ್ರೆ ನಾವು ಯಾರನ್ನ ಅನುಸರಿಸಬೇಕು? ಅನುಸರಿಸುವುದಂದ್ರೆ ಅರ್ಥವೇನು? ನಕಲು ಮಾಡು. ದೇವರನ್ನು ನಕಲು ಮಾಡಬೇಕಂತೆ ನಾವು. ದೇವ್ರು ಹೆಂಗೆ ಮಾಡ್ತಾನೋ ನಾವು ಹಂಗೆ ಮಾಡಿ, ಆತ ಹೆಂಗಿದಾನೋ ಹಂಗೆ ಮಾಡ್ಬೇಕಂತ. ಮಕ್ಕಳ ಗುಣಲಕ್ಷಣ ಏನು ಗೊತ್ತಾ? ನನ್ನ ಮಗ ಸಣ್ಣವನಿರುವಾಗ ರೈಟ್ ಬರ್ತಿದ್ದ, ಬಾತ್ರೂಮಿಗೆ ಬಂದು ಶೇವಿಂಗ್ ಫೋಮಲ್ಲಿ ಇಟ್ಟಿದ್ರೆ ತಗೊಂಡು ಅವನು ಹಿಂಗೆ ಮುಖಕ್ಕೆ ಹಚ್ಕೊಂತಿದ್ದ. ಯಾಕೆ ಹಚ್ಕೊಂತಿದ್ದ? ನಮ್ಮಪ್ಪ ಹಚ್ಕೊಂತಾನಲ್ಲ, ಅವ್ರು ಹಚ್ಕೊಳತ್ತು. ಕರೆಕ್ಟ್ ಅಲ್ಲ? ರೈಟ್. ಮೂರುವರೆ ವರ್ಷ ಏನೋ ಇದ್ದ ಅವನು. ಒಂದ್ಸರಿ ಗಾಡಿಯಾಗ ಕುಂತಿದ್ವಿ, ಮನೆ ಹತ್ರ ಬಂದ್ವಿ, ನಿಂದಿರ್ಸಿದ್ವಿ, ಮಾತಾಡ್ತಿದ್ವಿ. ಸಡನ್ನಾಗಿ ಗಾಡಿ ಬರ್ರ ಅಂತ ಸ್ಟಾರ್ಟ್ ಆಗಿಬಿಡ್ತು. ತೊಡೆ ಮೇಲೆ ಕುಂತಿದ್ದ. ಆಮೇಲೆ ಮನೆ ಹತ್ರ ಬಂದಮೇಲೆ ನಾವು ಇನ್ನೂ ಅಲ್ಲೇ ಕುಂತು ನಾನು ನನ್ನ ಹೆಂಡತಿ ಮಾತಾಡ್ತಿದ್ವಿ. ಹಂಗೆ ಇನ್ನೂ ಗಾಡಿಯಿಂದ ಇಳ್ದಿದ್ದಿಲ್ಲ, ಆಫ್ ಮಾಡಿ ಎಲ್ಲ ಕುಂತಿದ್ದೆ. ಅವ್ನು ಹಂಗೆ ಮಾತಾಡ್ಕಂತ ತೊಡೆ ಮೇಲೆ ಬಂದ, ಹಂಗೆ ಕುಂದ್ರೆ ಸಡನ್ನಾಗಿ ಗಾಡಿ ಬರ್ರ ಅಂತ ಸ್ಟಾರ್ಟ್ ಆಗಿಬಿಡ್ತು. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಪಕ್ಕ ಇವನ ಮೇಲೆ ಕುಂತ್ಕೊಂಡು ಅವನು ಬೀಗ ಅಲ್ಲೇ ಇಟ್ಟಿದ್ದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು. ಯಾಕೆ ಮಾಡ್ದ? ನಮ್ಮಪ್ಪ ಮಾಡ್ತಾನಲ್ಲ, ನಾನು ಮಾಡ್ಬೇಕು. ಹಲ್ಲೆಲೂಯಾ. ಮಕ್ಕಳ ಗುಣಲಕ್ಷಣ ಏನು ಗೊತ್ತು? ಹೆಣ್ಮಕ್ಳನ್ನ ನೋಡ್ರಿ ನೀವು, ಅಮ್ಮ ಮಾಡ್ದಂಗೆ ಮಾಡ್ತಾವು. ಹಲ್ಲೆಲೂಯಾ. ಅಮ್ಮ ಮಾಡ್ದಂಗೆ ಮಾಡ್ತಾವು. ಮೆಲ್ಲಗೆ ಸ್ವಲ್ಪ ವಯಸ್ಸು ಬಂದಿದ್ದೆ ಆ ಸೀರೆ ಉಟ್ಕೊಳ್ಳೋದು, ಇದು ನನ್ನ ಮಗಳು ಮಾಡ್ತಾಳ. ಹಲ್ಲೆಲೂಯಾ. ಅವ್ರು ನಕಲು ಮಾಡ್ತಾರೆ. ಹಂಗೆ ನೀನು ನಾನು ಯಾರ ಮಕ್ಕಳಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಅಂದ್ರೆ ನಾನು ನೀನು ಯಾರ ನಕಲು ಮಾಡಬೇಕು? ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾನು ದೇವರ ಮಗು, ನಾನು ದೇವರನ್ನು ನಕಲು ಮಾಡ್ತೇನೆ. ಓಕೆ. ಯಾವ ರೀತಿಯಲ್ಲಿ? 2ನೇ ವಚನ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಿಂದ ನಡೆದುಕೊಳ್ಳಿರಿ. ನಮ್ಮ ನಡೆ ಕರೆಗೆ ಯೋಗ್ಯರಾಗಿ ನಾವು ನಡೆಯಬೇಕಂದ್ರೆ ಪ್ರೀತಿಯ ನಡೆ ನಮ್ಮ ಕರೆಗೆ ಯೋಗ್ಯವಾದ ನಡೆ. ಸ್ವಲ್ಪ ಜನ ಬರೀ ಇದೇ ಪ್ರಾರ್ಥನೆ ಮಾಡ್ತಾರೆ, ನಾನು ಅಭಿಷೇಕದಲ್ಲಿ ನಡಿಬೇಕು, ನಾನು ಅದ್ಭುತ ಕಾರ್ಯಗಳಲ್ಲಿ ನಡಿಬೇಕು, ನಾನು ಸೂಚಕ ಕ್ರಿಯೆಯಲ್ಲಿ ನಡಿಬೇಕು. ಎಸ್, ಅದು ಕೂಡ ಇದೆ. ಆದರೆ ದೇವರು ಬರೀ ಅದ್ಭುತ ಮಾಡುವಾತನಲ್ಲ, ಪ್ರೀತಿ ಮಾಡ್ತಾನೆ, ಅದ್ಭುತ ಕೂಡ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರನ್ನ ನಕಲು ಮಾಡ್ಬೇಕು. ನನ್ನ ನಡೆ ಎಂಥ ನಡೆ? ಪ್ರೀತಿಯ ನಡೆ. ನಾನು ಹೃದಯ ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರ್. ಪ್ರೀತಿ ನಮ್ಮನ್ನು ಆಳ್ತಾ ಇದೆಯಾ ದೇವರ ಮಕ್ಕಳಾಗಿ? ಪ್ರೀತಿ ಎಲ್ಲದಕ್ಕಿಂತ ಮೊದಲಾಗಿದೆಯಾ? ನಾನೊಬ್ಬ ಸಹೋದರ ಸಹೋದರಿಯನ್ನು ನೋಡುವಾಗ ಕ್ರಿಸ್ತನಲ್ಲಿ ಆ ಕ್ರಿಸ್ತನ ಪ್ರೀತಿ ನನ್ನಲ್ಲಿ ಇದೆಯಾ? ಆಮೇನ್. ಪ್ರೀತಿ ಏನ್ ಮಾಡ್ತದೆ? ಎಲ್ಲ ಪಾಪವನ್ನು ಮುಚ್ಚುತ್ತದೆ. ನಮ್ಮ ಮನೆಗೆ ಏನನ್ನ ಆದ್ರೆ ಮುಚ್ಚಿಟ್ಕೊಂತೀವಿ ನಾವು, ಬೇರೆಯವ್ರದೆಲ್ಲ ಊರಿಗೆಲ್ಲ ಹೇಳ್ತೀವಿ. ಯಾಕೆ? ನಿಮ್ಮ ಮನೆ ಮೇಲೆ ಪ್ರೀತಿ, ಬೇರೆಯವ್ರ ಮೇಲೆ ಪ್ರೀತಿ ಇಲ್ಲ.
ಸ್ವಲ್ಪ ಜನ ಅನ್ಕೊಂತಾರೆ ಏನನ್ನ ಗೊತ್ತಾದರೆ ಫಸ್ಟು ಹೋಗ್ಬೇಕು BBC 24/7 ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಆಮೇಲೆ ಪ್ರೀತಿ ಅಂದ್ರೆ ಏನು? ಸಿನಿಮಾನಾಗ ನೋಡ್ತೀವಲ್ಲ ಪ್ರೀತಿ, ಅದಲ್ಲ. ಈಗಿನ ಕಾಲದಾಗ ಭಾಳ ಜನಕ್ಕೆ ಗೊತ್ತಿಲ್ಲ ಪ್ರೀತಿ ಅಂದರೆ ಐ ಲವ್ ಯು, ಗಿಡದ ಸುತ್ತ ಹಿಂಗೆ ತಿರುಗೋದು, ಆಡಾಡೋದು, ಅದೆಲ್ಲ ಪ್ರೀತಿ. ಅದು ಬರೀ ಭಾಳ ಜನ ಅನ್ಕೊತಾರೆ ಪ್ರೀತಿ ಅಂದರೆ ಅನಿಸುವಿಕೆ, ಫೀಲಿಂಗ್ ಅನ್ಕೊತಾರೆ. ಆ ಹುಡುಗಿನ ನೋಡಿದ್ರೆ ಏನೋ ಆಗ್ತದೆ, ನಾವು ಆ ಹುಡುಗನ ನೋಡಿದ್ರೆ ಕುಚ್ ಹೋತಾ ಹೇ, ಅದೆಲ್ಲ ಪ್ರೀತಿ. ಪ್ರೀತಿ ಅಂದರೆ ತಾಳ್ಮೆ. ಬೈಬಲ್ ಏನು ವಿವರಿಸ್ತದೆ? ಪ್ರೀತಿ ಅಂದರೆ ಒಂದು ಸಮರ್ಪಣೆ, ಪ್ರೀತಿ ಅಂದರೆ ಒಂದು ನಿರ್ಧಾರ, ಪ್ರೀತಿ ಅಂದರೆ ತಾಳ್ಮೆ, ಪ್ರೀತಿ ಅಂದರೆ ಸ್ವಾರ್ಥವನ್ನು ತ್ಯಜಿಸುವಂಥದ್ದು. ಕ್ರಿಸ್ತನ ಪ್ರೀತಿ ಎಂಥ ಪ್ರೀತಿ? ತನ್ನ ಬಗ್ಗೆ ಆಲೋಚನೆ ಮಾಡಿಲ್ಲ, ನಿನ್ನ ಬಗ್ಗೆ ನನ್ನ ಬಗ್ಗೆ ಆಲೋಚನೆ ಮಾಡಿದ, ಅದು ಕ್ರಿಸ್ತನ ಪ್ರೀತಿ. ಆಮೇನ್. ప్రీతి ಅಂದರೆ నాకు బాగా అనిపిస్తుంది నీకు ఇస్తాను, ఇప్పుడు లేదు నాకు బాగా మూడు లేదు నాకు నేను ఇవ్వను. ಮೂಡುಗಳ ಮೇಲೆ ಡಿಪೆಂಡ್ ಆದದಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿ ಏನು ಮಾಡ್ತದೆ? ಇದು ನನ್ನ ಸಹೋದರ, ನನ್ನ ಸಹೋದರಿ, ನನಗೆ ಅನಿಸ್ತಾ ಇಲ್ಲ ಆದರೂ ನಾನು ಮಾಡ್ತೇನೆ, ಯಾಕಂದರೆ ನಾನು ಸಮರ್ಪಿತನಾಗಿದ್ದೇನೆ. ಆಮೇನ್. ಪ್ರೀತಿಯ ಅರ್ಥವೇನು ಗೊತ್ತಾ? ಸ್ವಾರ್ಥವನ್ನು ತ್ಯಜಿಸುವಂಥದ್ದು. ಇವಾಗ ಬೈಬಲ್ ಓದುವಾಗ ಟೈಮ್ ಇಲ್ಲ. 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಓದಿದ್ರೆ ಪ್ರೀತಿಯನ್ನು ವಿವರಿಸ್ತದೆ ಪ್ರಿಯರೇ. 4-7 ಮನೆಗೆ ಹೋಗಿ ಓದ್ರಿ. 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಹಲ್ಲೆಲೂಯಾ. ಪ್ರೀತಿ ಅಂದರೆ ಬರೀ ರೋಸ್ ಕೊಟ್ಟೆ, ಗ್ರೀಟಿಂಗ್ ಕಾರ್ಡ್ ಕೊಟ್ಟೆ, ಐ ಲವ್ ಯು ಒಂದು, ಈಗೆಲ್ಲ ಚೀಪ್ ಲವ್. ವಾಟ್ಸಪ್ನಾಗ ಸುಮ್ಮನೆ ಹಂಗೆ ಹೂವುಗಳು ಹಾಕ್ಬಿಡೋದು, ಟಕ ಚಾಕ್ಲೇಟ್ ಹಾಕ್ಬಿಡೋದು, ಇದು ಹಾಕ್ಬಿಡೋದು, ಹ್ಯಾಪಿ ಬರ್ತ್ಡೇ ಅಂತ ಉದ್ರಿ ಚಾಕ್ಲೇಟ್ ಹಾಕ್ಬಿಡೋದು, ಇಷ್ಟಿಷ್ಟು, ₹1 ಕೂಡ ಖರ್ಚಾಗಲ್ಲ. ಎಲ್ಲ ಜನ್ರೇಷನ್ ಕೂಡ ಹಂಗೆ ಆಗ್ಬಿಟ್ಟಿದೆ. ಇಷ್ಟು ಹೂಗುಚ್ಚು, ಇಷ್ಟು ಚಾಕ್ಲೇಟು, ಯೇಸ್ವಾಮಿ ಹೆಂಗೆ ಪ್ರೀತಿಸ್ದ? ಪ್ರಾಣ ಕೊಟ್ಟ. ಹಲ್ಲೆಲೂಯಾ. ತ್ಯಾಗ ಮಾಡ್ದ. ಸೊ ನಿಜವಾದ ಪ್ರೀತಿ ಏನಂದ್ರೆ ತ್ಯಾಗ ಇರುವಲ್ಲಿ ಅದು ಪ್ರೀತಿ. ಓಕೆ. 3ನೇ ವಚನ. ಓಕೆ. ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಿಂದ ಅಲ್ಲಿ ನಡೆದುಕೊಳ್ಳಿರಿ. ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ, ಯಾವ ಅಶುದ್ಧತ್ವವಾಗಲಿ ಇಲ್ಲವೇ ಲೋಭವಾಗಲಿ ಪರಿಶುದ್ಧರಿಗೆ ತಕ್ಕ ಹಾಗೆ ಇವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. 3ನೇ ವಚನ. ಓಕೆ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ, ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾಗಿದೆ. ಇಲ್ಲಿ ನಾನು ನೋಡ್ರಿ ಇನ್ನೊಂದು ವರ್ಷನಲ್ಲಿ ನೋಡ್ತೀನಿ, ಭಾಳ ಚೆನ್ನಾಗಿದೆ. ಜಾರತ್ವ ಅಂದ್ರೆ ಏನು? ಕನ್ಫ್ಯೂಷನ್. ಕೆಲವರಿಗೆ ಗೊತ್ತು, ಭಾಳ ಜನ ಗೊತ್ತಿಲ್ಲ. ಜಾರತ್ವ ಏನು? ಕನ್ನಡ ಓದೋರಿಗೆ ಗೊತ್ತಿರಲ್ಲ. ಕನ್ನಡ ಬೈಬಲ್ ಸ್ವಲ್ಪ ಜನ, ಭಾಳ ಜನ ಓದ್ತಾರೆ. ನಾನು ಒಂದ್ಸರಿ ಕೇಳಿದೆ, ಸಂಚುಕಾರನು ಅಂತ ಐತೆ ಕನ್ನಡದಲ್ಲಿ. ನಾನು ಕೆಲವ್ರನ್ನ ಕೇಳಿದೆ, ಎಷ್ಟೊಂದು ಜನ ಕನ್ನಡ ಬೈಬಲ್ ಓದೋರನ್ನ, ನಾನೇನೋ ಇಂಗ್ಲೀಷ್ ಬೈಬಲ್ ಓದ್ತೀನಪ್ಪ, ರೈಟ್? ನನಗೆ ಅರ್ಥ ಆಗಿಲ್ಲ ಅಂದರೆ ಡಿಕ್ಷನರಿ ತೆಗಿತೀನಿ, ಓದ್ತೀನಿ. ಕನ್ನಡ ಬೈಬಲ್ ವರ್ಷಾನುಗಟ್ಲೆ ಆ ಸಂಚಕಾರ ಏನೋ ಗೊತ್ತಿಲ್ಲ. ಮತ್ತು ಇಷ್ಟು ವರ್ಷ ನೀವು ಬೈಬಲ್ ಹೆಂಗೆ ಓದಿರಿ? ಆ ಪದ ನಿಮ್ಗೆ ಅರ್ಥ ಗೊತ್ತಿಲ್ಲ ಅಂದರೆ ಹುಡುಕಬೇಕು, ಕೇಳಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಜನ ಸುಮ್ಮನೆ ಓದ್ಬಿಡ್ತಾರೆ ಬೈಬಲ್ನ. ಜಾರತ್ವ ಅರ್ಥ ಆಗಲ್ಲ. ನಾನು ಇನ್ನೊಂದು ತರ್ಜಿಮೆಯಲ್ಲಿ ಓದ್ತೀನಿ ನೋಡ್ರಿ. 3ನೇ ವಚನ ಅಲ್ಲ, 3ನೇ ವಚನ. ಆದರೆ ನಿಮ್ಮ ಮಧ್ಯದಲ್ಲಿ ಲೈಂಗಿಕ ಪಾಪವಿರಕೂಡದು. ಯಾವ ಬಗೆಯ ದುಷ್ಟತ್ವವಾಗಲಿ ಸ್ವಾರ್ಥತೆಯಾಗಲಿ ಇರಕೂಡದು, ಏಕೆಂದರೆ ಅವುಗಳು ದೇವರ ಪರಿಶುದ್ಧ ಜನರಿಗೆ ಯೋಗ್ಯವಾದವುಗಳಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೈತೆ ನೋಡ್ರಿ, ಏನಿರಬಾರ್ದಂತೆ? ಲೈಂಗಿಕ ಪಾಪಗಳು. ಎಲ್ಲರೂ ಒಂದ್ಸರಿ ಹೇಳ್ರಿ, ಲೈಂಗಿಕ ಪಾಪಗಳು. ಲೈಂಗಿಕ ಪಾಪಗಳು ಗೊತ್ತು ಎಲ್ಲರಿಗೆ. ಲೈಂಗಿಕ ಅಂದ್ರೆ ಏನು? ಸ್ತ್ರೀ ಪುರುಷ ಮಧ್ಯದಲ್ಲಿರುವಂಥ ಸಂಬಂಧ, ರೈಟ್? ಮದುವೆಯಲ್ಲಿ ಲೈಂಗಿಕ ಸಂಬಂಧಗಳು ಪರಿಶುದ್ಧವಾದದ್ದು. ಲೈಂಗಿಕ ತಪ್ಪಲ್ಲ, ಲೈಂಗಿಕ ಸಂಬಂಧ ಅಶುದ್ಧವಾದದ್ದಲ್ಲ. ಅದು ಯಾರು ಸೃಷ್ಟಿ ಮಾಡಿದ್ದು? ದೇವರು ಸೃಷ್ಟಿ ಮಾಡಿದ್ದು. ಏದೇನ್ ತೋಟದಲ್ಲಿ ಪುರುಷ ಸ್ತ್ರೀಯನ್ನು
ದೇವರು ಗಂಡು ಹೆಣ್ಣನ್ನು ದೇವರು ಸೃಷ್ಟಿ ಮಾಡಿದ್ದು. ಅವರು ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ. ಲೈಂಗಿಕ ಸಂಬಂಧದ ಮುಖಾಂತರವೇ ಬಹುಸಂತಾನವಾಗಿ ಹೆಚ್ಚಿಸುವಂಥದ್ದು. ಇದು ದೇವರು ಸೃಷ್ಟಿ ಮಾಡಿದ್ದು, ದೇವರ ಯೋಜನೆ, ಅದು ಪರಿಶುದ್ಧವಾದದ್ದು, ಅದರಲ್ಲಿ ತಪ್ಪಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯಾವಾಗ ಮನುಷ್ಯನು ಹಣ್ಣು ತಿಂದು ಪಾಪ ಮಾಡಿದನೋ, ಪಾಪದಲ್ಲಿ ಬಿದ್ದಾಗ, ಅವನು ದೇವರ ಸಂಬಂಧವನ್ನು ಕತ್ತರಿಸಿ ಹೋದಾಗ ಏನಾಯಿತು? ಎಲ್ಲವೂ ಸೈತಾನ್ ಏನು ಮಾಡಿಬಿಟ್ಟ? ಸುಳ್ಳು ಹೇಳಿ ಅವುಗಳನ್ನ ಉಲ್ಟಾ ಪುಲ್ಟಾ ಮಾಡಿಬಿಟ್ಟ. ದೇವ್ರೇನು ಸೀದಾ ಇಟ್ಟಿದ್ನೋ ಸೈತಾನ್ ಏನು ಮಾಡ್ದ? ವಕ್ರವಾಗಿ ಮಾಡಿದ. ಅವತ್ತಿಂದ ಲೈಂಗಿಕ ಎಲ್ಲ ಪಾಪಗಳಂತೆ ಲೈಂಗಿಕ ಪಾಪಗಳು ಕೂಡ ವಿಚಿತ್ರವಾದವುಗಳು ಸ್ಟಾರ್ಟ್ ಆಗಿ ಅಲ್ಲಿ ವಕ್ರತೆ ಬಂತು. ರೈಟ್? ಆದರೆ ಯಾವಾಗ ವಕ್ರತೆ ಬಂತೋ, ಸೈತಾನ ಅದನ್ನು ತಿರುಚಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ ಮಾಡಿದ್ನೋ, ನಾವೆಲ್ಲರೂ ಪಾಪಿಗಳೇ. ರೈಟ್? ಸ್ವಾಮಿ ಬರೋಕ್ಕಿಂತ ಮುಂಚೆ ನಾವು ನೋಡೋದು ಏನು? ಇದ್ರ ಬಗ್ಗೆ ಸಭೆಯಲ್ಲಿ ಯಾರು ಮಾತಾಡಲ್ಲ, ತಂದೆ ತಾಯಿಗಳು ಮಾತಾಡಲ್ಲ, ಯಾರು ಮಾತಾಡಲ್ಲ. ಎಲ್ಲರಿಗೆ ಲೈಂಗಿಕ ವಿಷಯವಾಗಿ ಪರಿಚಯ ಎಲ್ಲಿಂದ ಉಂಟಾಗೋದು? ಲೈಂಗಿಕ ವಿಷಯಗಳ ಬಗ್ಗೆ ಪರಿಚಯ ಎಲ್ಲಿಂದ ಉಂಟಾಗೋದು? ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ನೋಡಪ್ಪ. ಅದೇ ಎಲ್ಲಿಂದ? ಕಣ್ಣು ಎಲ್ಲಿ? ಸಿನಿಮಾ ನೋಡಿ, ಅಡ್ವರ್ಟೈಸ್ಮೆಂಟ್ ನೋಡಿ, ಹೌದಾ ಇಲ್ಲ? ಇಂಟರ್ನೆಟ್ನಾಗೆ ನೋಡಿ, ಫ್ರೆಂಡ್ಸ್ ಹತ್ರ ಮಾತಾಡೋದು ನೋಡಿ, ಹೌದಲ್ಲ? ಅಂದರೆ ಈ ತಿರುಚಿ ಹಾಕಿರುವಂಥ ವಕ್ರವಾದಂಥ ಲೈಂಗಿಕನೇ ಲೋಕ ಹೇಳ್ಕೊಡೋದು ನಮಗೆ. ಇದು ಕರೆಕ್ಟು, ಈ ರೀತಿ ಯಾರು ಮಾತಾಡಲ್ಲ. ಅದಕ್ಕೆ ಏನನ್ಸುತ್ತೆ? ಥೋ, ಇದು ಅಸಹ್ಯ, ಇದು ಹೊಲಸು, ಇದು ಗಲೀಜು. ಎಲ್ಲಿ ಹೊಲಸು ಗಲೀಜು? ಮದುವೆ ಹೊರಗೆ ಹೊಲಸು ಗಲೀಜು. ಯಾವುದೇ ಲೈಂಗಿಕ ಸಂಬಂಧ ಗಂಡ ಹೆಂಡತಿಯ ಮಧ್ಯದಲ್ಲಿ ಬಿಟ್ಟು ಬೇರೆ ಹೊರಗಡೆ ಎಲ್ಲೇ ಇದ್ರೂ ಅದು ಹೊಲಸು, ಅಸಹ್ಯ, ಪಾಪ. ದೇವರದನ್ನು ಮೆಚ್ಚುವುದಿಲ್ಲ. ಅವಾಗ ಪಾಪ. ಆಮೆನ್. ಭಾಳ ಜನ ಇದ್ರ ಬಗ್ಗೆ ಮಾತಾಡಲ್ಲ. ಭಾಳ ಜನ ಇದ್ರ ಬಗ್ಗೆ ಮಾತಾಡಲ್ಲ. ಅದನ್ನ ಹೆಂಗಪ್ಪ ಮಾತಾಡೋದು? ಒಳಗಿಟ್ಕೊಂಡಿರ್ತಾರೆ. ಒಳಗಿರ್ತದೆ, ಕೆಳಗೆ ಹಾಕ್ಬಿಡೋದು. ಹಿಂಗೆ ಕಸ ಗುಡಿಸುವಾಗ ಕೆಲವು ಹಿಂಗೆ ಕೆಳಗೆ ಚಾಪೆ ಎತ್ತಿ ಕೆಳಗೆ ಹಿಂಗೆ ದಬ್ಬ ಬಿಡತ್ತ. ಹಂಗಿದ್ರೆ ಅದು ಕಸ ಹೋಗ್ಬಿಡ್ತತ? ಇರ್ತತೆ, ತೆಗಿಬೇಕು ಅದನ್ನು. ಹಲ್ಲೆಲೂಯಾ. ಕ್ರೈಸ್ತ ಜೀವಿತ, ನಾನು ಹೇಳ್ತೇನೆ, ನಿಮ್ಮ ಕರೆಗೆ ಯೋಗ್ಯರಾಗಿ ನಾವೆಲ್ಲರೂ ನಡೆಯಬೇಕಾದ್ರೆ ಲೈಂಗಿಕ ಪಾಪಗಳ ಮೇಲೆ, ಲೈಂಗಿಕ ಅಶುದ್ಧವಾದಂಥ ಲೈಂಗಿಕ ಆಶಪಾಶಗಳ ಮೇಲೆ ಜಯವನ್ನು ನಾವು ಹೊಂದಲೇಬೇಕು ಪ್ರಿಯರೇ. ಹಲ್ಲೆಲೂಯಾ. ಇವಾಗ ಲೈಂಗಿಕ ಪಾಪ ಅಂತಂದರೆ ನಾನು ಸ್ವಲ್ಪ ಓಪನ್ ಆಗಿ ಮಾತಾಡಬೇಕು. ನಾನು ಯಾರು ತಗೋ ಹೋದೆ, ಅಲ್ಲಿ ಸಂಬಂಧ ಇಟ್ಕೊಂಡೆ, ಬೇಕಾಗಿಲ್ಲ. ನಿನ್ನ ಕಣ್ಣಿಂದ ನೀನು ಮಾಡ್ಬೋದು. ಆಮೆನ್. ಪ್ರೀತಿಗೂ ಕಾಮಗೂ ವ್ಯತ್ಯಾಸ ಇದೆ. ಪ್ರೀತಿಗೂ ಕಾಮಗೂ ವ್ಯತ್ಯಾಸ ಇದೆ. ಕಾಮ ಹೃದಯದಲ್ಲಿ. ಹಲ್ಲೆಲೂಯಾ. ಅದೇ ಲೈಂಗಿಕ ಪಾಪ. ಕಾಮದಿಂದ ಒಬ್ಬ ಸ್ತ್ರೀಯನ್ನು ನೋಡಿದ್ರೆ, ಕಾಮದಿಂದ ಚಿತ್ರವನ್ನು ನೋಡಿದ್ರೆ, ಕಾಮದಿಂದ ಮಾತನಾಡುವುದಾದರೆ, ಕಾಮದ ಚಿತ್ರಗಳು ನಿನ್ನ ಮನಸ್ಸಿನಲ್ಲಿ ಇರುವುದಾದರೆ, ನೀನು ನಾನು ಲೈಂಗಿಕ ಪಾಪಕ್ಕೆ ಒಳಗಾಗಿದ್ದೇವೆ. ಆಮೆನ್. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನೀವೇನು ಮಾಡಬೇಕಂತೆ? ಲೈಂಗಿಕ ಪಾಪಗಳಿಂದ ನಾವೇನಾಗಿರಬೇಕು? ದೂರವಾಗಿರಬೇಕು. ಆದರೆ ನಿಮ್ಮ ಮಧ್ಯದಲ್ಲಿ ಲೈಂಗಿಕ ಪಾಪವಿರಕೂಡದು. ಲೋಕದಲ್ಲಿ ಬಹಳ ಕಾಮನ್ ಆಗಿದೆ, ಇವತ್ತಲ್ಲ ಮೊದಲಿಂದ ಐತೆ ಬಿಡ್ರಿ. ಆದರೆ ಅನೇಕ ದುಃಖಕರವಾದ ಸಂಗತಿ ಏನಂದ್ರೆ, ಸಭೆಯಲ್ಲಿ ಆತನ ಹೇಳ್ತಾನೆ, ನಿಮ್ಮಲ್ಲಿ ಇರಬಾರದು. ಸ್ವಲ್ಪ ಜನ ಕಾಮನ್ ಅನ್ಕೊಂಡ್ಬಿಟ್ರ ಅದನ್ನು. ಸಭೆ ಪ್ರಿಯರೇ, ಲೈಂಗಿಕ ಪಾಪಗಳ ವಿರುದ್ಧವಾಗಿ ಹೋರಾಡಬೇಕು. ಹೋರಾಡಬೇಕಂದ್ರೆ ಅರ್ಥ ಏನು? ಯಾರೋ ಪಾಪ ಮಾಡೋರಿಗೆ ಕೈ ಇಟ್ಕೊಂಬಂದು ಕಲ್ ತೊಗೊಂಡು ಹೊಡಿ ಅಂತಲ್ಲ. ಸ್ವಲ್ಪ ಜನ ತಪ್ಪರ್ಥ ಮಾಡ್ಕೊಳ್ತಾರೆ, ನಾನು ಕರೆಕ್ಟಾಗಿ ಹೇಳ್ಬೇಕು. ಆಮೆನ್.
ನಿನ್ನಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಕಣ್ಣಲ್ಲಿ, ನಿನ್ನ ಆಲೋಚನೆಯಲ್ಲಿ, ನೀನು ನೋಡುವಂಥ ವಿಷಯದಲ್ಲಿ ಲೈಂಗಿಕ ಪಾಪವು ನಿನ್ನಲ್ಲಿ ಆಳದಂತೆ ನೀನು ಅದರ ವಿರುದ್ಧವಾಗಿ ಹೋರಾಡಿ ಜಯ ಹೊಂದಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತ್ರೀ ಪುರುಷ ಯಾರೇ ಆಗಿರ್ಬೋದು, ಇತರ ಸ್ತ್ರೀ ಹತ್ರ ಪುರುಷರ ಹತ್ರ ಸಂಬಂಧ ಎಚ್ಚರವಾಗಿರಬೇಕು. ಒಂದು ಬೌಂಡ್ರಿ ಇರಬೇಕು. ಸ್ತ್ರೀಯರ ಹತ್ರ ಮಾತಾಡಬಾರ್ದು, ಹುಡುಗ ಹತ್ರ ಮಾತಾಡಬಾರ್ದು, ಹುಡುಗಿ ಮಾತಾಡಬಾರ್ದಲ್ಲ. ಮಾತಾಡುವಾಗ ಎಷ್ಟು ದೂರ ಇರಬೇಕು ಅಷ್ಟು ದೂರ ಇರಬೇಕು. ಒಂದು ಗೆರೆ ಯಾಕಿರಬೇಕು, ಆ ಗೆರೆ ದಾಟಬಾರ್ದು, ಆ ಗೆರೆ ದಾಟಬಾರ್ದು. ಏನು ಮೆಸೇಜ್ಗಳು ಕಳಿಸ್ತೀವೋ ಹುಷಾರ್. ಯಾವಾಗ ಮೆಸೇಜ್ ಕಳಿಸ್ತೀವಿ ಹುಷಾರ್. ಈಗಿನ ಕಾಲದಲ್ಲಿ ಭಾಳ ಸುಲಭ ಆಗಿಬಿಟ್ಟಿದೆ. ಚಾಟಿಂಗ್ 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 ಮಾಡಿ ಲವ್ ಆಗಿಬಿಡ್ತದೆ, ಆಮೇಲೆ ನೋವಾಗ್ಬಿಡ್ತದೆ, ಆಮೇಲೆ ಸಿಕ್ಕಾಕೊಂಡ್ಬಿಡ್ತಾರೆ. ಪ್ರೀತಿ ಅಲ್ಲ ಅದು, ಕಾಮ. ಆಮೇಲೆ ಲೋಕ ಏನು ಪ್ರೀತಿ ಅಂತ ಹೇಳ್ತದೋ, ಸಿನಿಮಾಗಳಲ್ಲಿ ಏನು ತೋರಿಸ್ತಾರೋ ಅದು ಪ್ರೀತಿ ಅಲ್ಲ, ಅದು ಕಾಮ. ಯಾರನ್ನ ಮಾತಾಡ್ರಿ ನನ್ನ ಹತ್ರ. ಹಲ್ಲೆಲೂಯಾ. ಸೈಲೆಂಟ್ ಆಗಬೇಡ್ರಿ, ಸೈಲೆಂಟ್ ಆದ್ರೆ ನನಗೆ ಭಯ ಆಗ್ತದೆ. ಆಮೇನ್. ಚಾಟ್ ಮಾಡಿದೆ, ಏನು ಚಾಟ್ ಮಾಡಿದೆ, ಏನಂತ ಮಾತಾಡ್ದೆ, ಏನು ಕಳಿಸ್ದಿ, ಏನು ಪಿಕ್ಚರ್ ಕಳಿಸಿ, ಏನು ಪಿಕ್ಚರ್ ಕೇಳ್ದ, ನೀನೇನು ಕಳಿಸಿ. ಹಲ್ಲೆಲೂಯಾ. ಬೇರೆ ಬೇರೆ ಅಂದರೆ ಲೈಂಗಿಕ ಸ್ತ್ರೀ ಪುರುಷರ ಹತ್ರ, ಹುಡುಗ ಹುಡುಗಿಯರ ಹತ್ರ ಲೋಕದಲ್ಲಿ ಹೊರಗಿರ್ಬೇಕು, ಜೊತೆ ಕೆಲಸ ಮಾಡಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಇದು ಮಾಡಬೇಕು. ಆದರೆ ಬೌಂಡ್ರಿ ಇರಬೇಕು. ಹಲ್ಲೆಲೂಯಾ. ಇಷ್ಟೇ, ಇದಕ್ಕಿಂತ ಜಾಸ್ತಿ ಇಲ್ಲ. ರಾತ್ರಿ 10 ಗಂಟೆಗೆ ಚಾಟಿಂಗ್ ಮಾಡಿದೆ, ಸಮಯನೇ ತಪ್ಪದು. ಹಲ್ಲೆಲೂಯಾ. ಹೂವು ಕಳಿಸ್ದೆ, ಆ ಹುಡುಗ ಹೂವು ಕಳಿಸ್ದೆ, ಈಕಿಗೆ ಐ ಕುಚ್ ಕುಚ್ ಹೋತಾ ಹೈ. ನೆಕ್ಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಸ್ಟೆಪ್ಪು. ಆಮೇನ್. ಯಾರ್ದು ಹೋಗಲ್ಲ, ನಿಂದೆ ಹೋಗೋದು. ಯಾರು ಪ್ರಿಯರೇ ಪಾಪದ ಲೈಂಗಿಕ ಪಾಪಗಳಲ್ಲಿ ಸಿಕ್ಕೊಂಡು ಆತ್ಮಿಕವಾಗಿ ಭಕ್ತಿಪೂರ್ವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಆತ್ಮ ನಷ್ಟವಾಗ್ತದೆ, ನಿನ್ನ ಆತ್ಮಿಕ ಜೀವಿತ ನಷ್ಟವಾಗ್ತದೆ, ನಿನ್ನ ಮನಸ್ಸು ಕೆಟ್ಟೋಗಿರ್ತದೆ, ನಿನ್ನ ಭಾವನೆಗಳು ಕೆಟ್ಟೋಗಿರ್ತವೆ. ಆಮೇನ್. ಹೇಳ್ಬೇಕಾ ಹೇಳ್ಬಾರ್ದಪ್ಪ? ನೀವು ಭಾಳ ಸೈಲೆಂಟಾಗಿ ಕುಂತ್ಬಿಟ್ರೆ ಹೆಂಗ? ಈಗ ಇಂಟರ್ನೆಟ್ ಬೇರೆ ಬಂದ್ಬಿಟ್ಟಿದೆ. ತಂದೆ ತಾಯಿಗಳು, ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ದೇವರ ಸೇವಕನಾಗಿ ಹೇಳ್ತಾ ಇದ್ದಾನೆ, ಕೆಲವು ತಂದೆ ತಾಯಿಗಳು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀವಿ? ಚಿಕ್ಕ ಚಿಕ್ಕ ಮಕ್ಕಳಿಗೆ ಮೊಬೈಲ್ಗಳು ಕೊಡ್ತಾ ಇದ್ದೀರಿ ನೀವು. ಮೊಬೈಲ್ ಹಗಲು ರಾತ್ರಿ ಮೊಬೈಲ್ ನನ್ನ ಕುರುಬನಾಗಿದ್ದಾನೆ, ಸದಾ ಕಾಲವು ಮೊಬೈಲ್ ನನ್ನನ್ನು ಹಿಂಬಾಲಿಸುತ್ತದೆ. ಸದಾ ಕಾಲ ನಿನ್ನ ಸನ್ನಿಧಾನದಲ್ಲ, ಯೆಹೋವನ ಮಂದಿರದಲ್ಲ, ಸದಾ ಕಾಲವು ಮೊಬೈಲ್ ಮುಂದೆ. ಆ ಮಗು ಅದಿಲ್ಲ ಅಂದ್ರೆ ಊಟ ಮಾಡೋದಿಲ್ಲ. ತಂದೆ ತಾಯಿಗಳೇನು ಖುಷು. ಕೆಲವ್ರು ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ರೆ ಅಂದರೆ, ಬಾ ಮೊಬೈಲ್ ಕೊಟ್ಟರೆ ಸುಮ್ಮನೆ ಇರ್ತಾರೆ, ನೀನು ಮೊಬೈಲ್ ನೋಡ್ಕ, ನಾನಿಲ್ಲಿ ಸಾಸ್ ಬಿ ಕಬಿ ಬಹುತಿ, ನಾನು ಇದು ನೋಡ್ಕೊಂತೀನಿ, ನೀನು ಅದನ್ನು ನೋಡ್ಕ, ನಾನು ಇದನ್ನು ನೋಡ್ಕೊಂತೀನಿ. ಬಾ ಚೆನ್ನಾಗಿ ಟೈಮ್ ಸಿಕ್ತು ಬಿಡಪ್ಪ, ಇಲ್ಲಾಂದ್ರೆ ಅದು ಪೀಡೆ. ಬರೀ ಹುಟ್ಸೋದಲ್ಲ, ಜವಾಬ್ದಾರಿ ತಗೋಬೇಕು. ಹಳೆ ಕಾಲದಾಗ ತಗೊಂಡಿಲ್ಲ ನಮ್ಮ ಅಜ್ಜಿ ತಾತ ನಮ್ಮ ಅಮ್ಮ, ತಗೋಬೇಕು. ಹಲ್ಲೆಲೂಯಾ. ಆ ಮಗು ನೋಡ್ತಾ ಇರ್ತದೆ, ಅದ್ರಾಗ ಏನೇನು ಬರ್ತವೋ ಅಡ್ವರ್ಟೈಸ್ಮೆಂಟ್ಗಳು ಯಾವ್ಯಾವ ಬರ್ತವೋ. ನೀವು ಸಣ್ಣ ಕೂಸುಗಳಿಗೆ ಏನು ತುಂಬಿಸ್ತಾ ಇದ್ದೀರಿ ಪ್ರತಿದಿನ ಯೋಚನೆ ಮಾಡ್ರಿ ಸ್ವಲ್ಪ. ಆಮೇಲೆ ದೊಡ್ಡವರಾದ್ಮೇಲೆ
ಅಷ್ಟೇ ಪ್ರಾರ್ಥನೆ ಮಾಡ್ರಿ, ನಮ್ಮ ಹುಡುಗ ಅಲ್ಲಿ, ನಮ್ಮ ಹುಡುಗಿ ಇಲ್ಲಿ, ಕೊಡು ಮೊಬೈಲ್. ಎಲ್ಲ ನೋಡು, ಕಣ್ಣಾಗ ಏನು ನೋಡ್ತಾನೋ ಅದೇ ಒಳಗೋಗೋದು. ನಿನ್ನ ಕಣ್ಣು ಬೆಳಕಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕು. ನೀನೇ ಕಾರಣ, ಅದಕ್ಕೆ ನೀನೇ ಕಾರಣ. ಆಮೇನ್. ಮೊಬೈಲ್ನ ಯವನಸ್ಥರೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯವನಸ್ಥರು ಮಾತ್ರ ಅಲ್ಲ, ವೃದ್ಧರು ಕೂಡ. ಮದುವೆ ಆದರೆ ಕಾಮ ಹೋಗ್ತದಂತ ಯಾರು ಗ್ಯಾರಂಟಿ ಇಲ್ಲ, ಯಾರು ಹೇಳಿದ್ರ? ಹಂಗಂದ್ರೆ ಯಾರು ವ್ಯಭಿಚಾರ ಮಾಡ್ತಿದ್ದಿಲ್ಲ. ಆಮೇನ್. ಮದುವೆ ಆದರೆ ಆಟೋಮೆಟಿಕ್ ಹೋಗ್ತತೆ ಅಂತ ಯಾರು ಹೇಳಿದ್ರು? ಯಾರು ಹೇಳಲ್ಲ. ಅದನ್ನು ಜಯಿಸ್ಬೇಕು. ಹಲ್ಲೆಲೂಯಾ. ಲೈಂಗಿಕ ಪಾಪಗಳನ್ನು ದೇವರ ಮಗು ಪ್ರತಿಯೊಬ್ಬರು ಜಯಿಸ್ಬೇಕು. ಆವಾಗ ನಿನ್ನ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ನೋಡ್ತಿ. ಇಲ್ಲಂದ್ರೆ ಯಾರು ನೋಡಲ್ಲ ಪ್ರಿಯರೇ, ಗ್ಯಾರಂಟಿ. ಬರೆದು ತಗೊಳ್ರಿ, ನಾನು ಹೇಳ್ತೀನಿ. ಈ ಹೊಸ ವರ್ಷದಲ್ಲಿ ನಿಮಗೆ ಗೊತ್ತು, ಅದನ್ನು ಜಯಿಸ್ಬೇಕು. ಹಲ್ಲೆಲೂಯಾ. ಲೈಂಗಿಕ ಪಾಪಗಳು ಕಾಮನ್ ಆಗಬಾರ್ದು, ಸ್ಪೆಷಲಿ ಸಭೆಗಳಲ್ಲಿ ಆಗಲೇಬಾರ್ದು. ಆಮೆನ್. ನಾವು ದೇವರಿಂದ ಕರೆಯಲ್ಪಟ್ಟವರು, ಕರೆಗೆ ಯೋಗ್ಯರಾಗಿ ನಡಿಬೇಕು. ಪಕ್ಕದಲ್ಲಿರೋರ್ಗೊಂದ್ಸರಿ ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ, ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮ ಕರೆಗೆ ನಾವು ಯೋಗ್ಯರಾಗಿ ನಡೆಯಬೇಕು. ಹಲ್ಲೆಲೂಯಾ. ಇವು ಯಾರು ಕೇಳ ಲವ್ ಅಂತಪ್ಪ, ಕಾಲೇಜ್ಗೆ ಹೋಗ್ತಿರ್ತಾರೋ ಲವ್. ಲವ್ ಅಲ್ಲ, ಅದು ಕಾಮ. ಆಮೇನ್. ಎಲ್ಲರಿಗೂ ಬಾಯ್ ಫ್ರೆಂಡ್ಗಳು, ಗರ್ಲ್ ಫ್ರೆಂಡ್ಗಳು. ನಿನಗಿಲ್ಲ ಗರ್ಲ್ ಫ್ರೆಂಡು, ನಿನಗಿಲ್ಲ ಬಾಯ್ ಫ್ರೆಂಡ್. ನೀನು ವಯಸ್ಸಾಗಬೇಕು, ಓದಬೇಕು, ನೀನು ಉದ್ಯೋಗ ಪಡೆದುಕೊಳ್ಳಬೇಕು, ಹೆಂಡ್ತಿನ ನೋಡ್ಕೊಳ್ಳೋ ಜವಾಬ್ದಾರಿ ಬರಬೇಕು, ದೇವರಿಗೆ ನೀನು ಮೆಚ್ಚುಗೆಯಾಗಿರಬೇಕು. ಅವಾಗ ದೇವರು ನಿನ್ನ ಜೀವಿತದಲ್ಲಿ ಸರಿಯಾದ ವ್ಯಕ್ತಿಯನ್ನು ನೀನು ದೇವರನ್ನು ಹುಡುಕುವಾಗ ಆ ಸಮಯ ಬಂದಾಗ ದೇವರು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದನ್ನು ಹೇಳುವಾಗ ಪ್ರಿಯರೇ, ಪ್ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಭಾರದಲ್ಲಿ ಹೇಳ್ತಾ ಇದ್ದೀನಿ, ನೋವಿನಿಂದ ಹೇಳ್ತಾ ಇದ್ದೀನಿ. ಆಮೇನ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಭಾರದಿಂದ ಹೇಳ್ತಾ ಇದ್ದೀನಿ, ನೋವಿನಿಂದ ಹೇಳ್ತಾ ಇದ್ದೀನಿ. ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ, ಸೈತಾನನಿಗೆ ಸ್ಥಳ ಕೊಡಬೇಡ್ರಿ. ಹಲ್ಲೆಲೂಯಾ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ. ದೇವರು ನಮ್ಮನ್ನು ಇಷ್ಟ ಬಂದಂಗೆ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ ಪ್ರಿಯರು. ಇದಲ್ಲದೆ ಹೊಲಸುತನ, ಹುಚ್ಚು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ಇದಲ್ಲದೆ ನಿಮ್ಮ ಮಧ್ಯದಲ್ಲಿ ಕೆಟ್ಟ ಮಾತುಗಳು ಇರಕೂಡದು, ನೀವು ಮೂರ್ಖತನದಿಂದ ಮಾತನಾಡಕೂಡದು ಮತ್ತು ಹೊಲಸಾದ ಹಾಸ್ಯ ನುಡಿಗಳನ್ನು ಹೇಳಕೂಡದು. ಸ್ಪಷ್ಟವಾಗಿದೆ. ನಮ್ಮ ಬಾಯಿಯ ಮಾತು ಕೂಡ ದೇವರು, ರೈಟ್? ಅದು ನಮ್ಮ ಕರೆಗೆ ಯೋಗ್ಯವಾಗಿ ನಡೆಯುವಾಗ ನಮ್ಮ ಬಾಯಿ ಮಾತುಗಳು ಕೂಡ ಅದು ಯೋಗ್ಯವಾದಂಥ ಮಾತುಗಳಿರುವಂಥದ್ದಾಗಿದೆ ಪ್ರಿಯರೇ. ಆಮೆನ್. ಆಮೇಲೆ ಏನು ಹೇಳ್ತದೆ? ಅಲ್ಲದೆ ನಿಮ್ಮ ಓಕೆ, 5ನೇ ವಚನ, ಇದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ರೈಟ್? 5ನೇ ವಚನ ಏನು ಹೇಳ್ತದೆ? ಯಾವ ಜಾರನಾಗಲಿ, ಅಶುದ್ಧನಾಗಲಿ, ವಿಗ್ರಹಾರಾಧಕನಂತಿರುವ ಲೋಭಿಯಾಗಲಿ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯನಾಗುವುದಿಲ್ಲವೆಂದು ನೀವು ಬಲ್ಲಿರಲ್ಲವೇ. ಈ ಇನ್ನೊಂದು ವರ್ಷನಲ್ಲಿ ಹೇಳ್ತೀನಿ ನೋಡಿ, ಇದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಎಲ್ಲರೂ ಹೇಳ್ರಿ, ಇದು ನನಗೆ ಚೆನ್ನಾಗಿ ತಿಳಿದಿರಲಿ. ಏನು? ಲೈಂಗಿಕ ಪಾಪ ಮಾಡುವವರಿಗೆ, ಓಕೆ, ದುಷ್ಕೃತ್ಯಗಳನ್ನು ಮಾಡುವವರಿಗೆ, ಸ್ವಾರ್ಥಿಗಳಿಗೆ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಸ್ಥಳವೇ ಇಲ್ಲ. ಸ್ವಾರ್ಥತೆಯು ವಿಗ್ರಹಾರಾಧನೆಗೆ ಸಮಾನವಾಗಿದೆ. ಕ್ರಿಸ್ತನ ರಾಜ್ಯದಲ್ಲಿ ಸ್ಥಳವಿಲ್ಲವಂತೆ. ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ. ಸ್ವಲ್ಪ ಜನ ಹೇಳ್ತಾರೆ, ಕೃಪೆಯೇ ಕೃಪೆಯೇ ಕೃಪೆಯೇ, ನೀನು ಹೆಂಗನ ಇರು, ಎಲ್ಲ ದೇವರ ಕೃಪೆಯೇ. ಯಾರು ಹೇಳಿದ್ದು? ಕೃಪೆ ಹೊಂದಿಕೊಂಡ ಮೇಲೆ
ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಆ ಕೃಪೆ ನಿನಗೆ ಬಲವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ನಾನು ಹೇಳ್ತಾ ಇಲ್ಲ, ನಾನು ಹಿಂಗೆ ಹೇಳುವಾಗ ಒಬ್ಬ ಮಾನವನ ಪಾಪದಲ್ಲಿ ನಡೆಯಲ್ಲಿ ಯಾವತ್ತಿಗೂ ಕಾಲು ಜಾರಿ ಬೀಳೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಪಾಪ ನಿನ್ನ ಚಟ ಆಗಬಾರ್ದು, ನಿನ್ನ ಅಭ್ಯಾಸವಾಗಿರಬಾರ್ದು. ಸ್ವಲ್ಪ ಜನ ಹೇಳ್ತಾರೆ ಕೃಪೆ ಆಯ್ತು ಬಿಡು, ಹೆಂಗನ್ನಪ್ಪ ಶನಿವಾರ ಪಾಪ ಮಾಡಿದೆ, ಆಯ್ತವಾರ ಬಂದು ದೇವರೇ ನನ್ನ ಕ್ಷಮಿಸಂತಂದೆ, ಮತ್ತೆ ಹೋದೆ, ಮತ್ತು ಆ ವಾರವೆಲ್ಲ ಪಾಪ ಮಾಡಿದೆ, ಮತ್ತು ಆಯ್ತವಾರ ಬಂದು ಸ್ವಾಮಿ ಕ್ಷಮಿಸೋದು, ಏಸು ರಕ್ತ ಕ್ಷಮಿಸ್ತದೆ ಏಸು. ಅದು ಕೃಪೆ ಅಲ್ಲ. ಅದು ನೀನು ಕೃಪೆಯನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೀನಿ ನೀನು. ಆಮೆನ್. ಕೃಪೆ ಏನು ಮಾಡ್ತದೆ ಗೊತ್ತಾ? ಮೊದಲು ಪಾಪದಿಂದ ಕ್ಷಮಿಸ್ತದೆ, ಆಮೇಲೆ ಪಾಪವನ್ನು ಜಯಿಸಲಿಕ್ಕೆ ಬಲವನ್ನು ಕೊಡುತ್ತದೆ. ಅದು ನಿಜವಾದ ಕೃಪೆ. ಆಮೇನ್. ದೇವರು ನಮಗೆ ಇಟ್ಟಿದ್ದಾನೆ ಎಷ್ಟೋ ಸಂಗತಿಗಳು, ಸ್ವಾಸ್ಥ್ಯ, ಆದರೆ ನಾವು ಅದನ್ನು ಪಡ್ಕೊಳ್ಳುವುದಿಲ್ಲ ಪ್ರಿಯರೇ. ನಾವು ಹುಷಾರಾಗಿ ಇಲ್ಲದೆ ಇರುವುದಾದರೆ ಅದನ್ನು ನಾವು ಸ್ವೀಕರಿಸುವುದಿಲ್ಲ. ಎಷ್ಟು ಜನ ಹೋರಾಡ್ತೀರಿ ಲೈಂಗಿಕ ಪಾಪದ ವಿರುದ್ಧವಾಗಿ? ಏನು ತೆಗಿಬೇಕೋ ನಿಮ್ಮ ಜೀವನದಲ್ಲಿ ತೆಗೆದಾಕ್ರಿ. ಮೊಬೈಲ್ನಲ್ಲಿ ಏನು ಪ್ರೋಗ್ರಾಮ್ಗಳು ತೆಗಿಬೇಕೋ ತೆಗೆದಾಕ್ರಿ. ಯಾವ ಆ್ಯಪ್ಗಳು ಕಿತ್ತು ಬಿಸಾಡಬೇಕೋ ಬಿಸಾಡ್ರಿ. ಯಾವ ಕಾರ್ಯಕ್ರಮಗಳನ್ನು ನೋಡಬಾರ್ದು ಬಂದ್ ಮಾಡ್ರಿ ಅದು. ಆಮೆನ್. ಯಾರ ಹತ್ರ ಚಾಟ್ ಮಾಡೋದು ನಿಲ್ಲಿಸ್ಬೇಕೋ ನಿಲ್ಲಿಸ್ರಿ ಅದನ್ನು ಇವತ್ತೇ ಯೇಸುವಿನ ನಾಮದಲ್ಲಿ. ನೀನು ಆಶೀರ್ವಾದ ಹೊಂದುತ್ತೀನಿ. ನಾನು ಮುಂದೆ ಬರ್ತೀನಿ. ಇದ್ರ ಟ್ರೈಲರ್ ಓಕೆ. ನೆಕ್ಸ್ಟ್ ಏನಂತ ಹೇಳ್ತಾನೆ? 6ನೇ ವಚನ. ಅಸತ್ಯವಾದ ಸಂಗತಿಗಳನ್ನು ಹೇಳಿ ನಿಮ್ಮನ್ನು ಮೋಸಪಡಿಸಲು ಯಾರಿಗೂ ಅವಕಾಶ ಕೊಡಬೇಡಿ. ಎಂತ ಅಸತ್ಯ? ಪರ್ಲದು ದೇವ್ರ ಕೃಪೆ ಹೊಂದಕದ, ದೇವ್ರ ಕೃಪೆ ಇದಲ್ಲ, ನಡೀತದ ಬೇಡ, ಅದೇ ಅಸತ್ಯ ಮಾತು. ಅಂಥವ್ರು ಬಂದು ಅಂಥ ಮಾತುಗಳು ಹೇಳಿ ನಿಮ್ಮನ್ನು ಏನು ಮಾಡಬಾರ್ದು? ಮೋಸಪಡಿಸಬಾರ್ದು. ಆ ಕೆಟ್ಟ ಸಂಗತಿಗಳನ್ನು ನಿಮಿತ್ತ ದೇವರ ಕೋಪವು ಆತನಿಗೆ ವಿಧೇಯರಾಗದ ಜನರ ಮೇಲೆ ಬರುತ್ತದೆ. ಹಲ್ಲೆಲೂಯ. ದೇವರು ನಾವು ಹಂದಿಗಳ ಥರ ಇದ್ವಿ. ನಾವು ಹೆಂಗಿದ್ವಿ ಒಪ್ಕೊಂತೀರಾ? ಅಂದರೆ ಅರ್ಥ ಏನು? ಪಾಪದಾಗ ಹಂದಿ ಗೊಜ್ಜಲ್ನಾಗೆ ಹಿಂಗ ಇರ್ತದ ನೋಡು, ಹಂಗಿದ್ವಿ ನಾವೆಲ್ಲರೂ. ಯಾವಾಗ? ಯೇಸುಸ್ವಾಮಿ ಹತ್ರ ಬರೋಕ್ಕೇನು ಮುಂಚೆ ಯೇಸುಸ್ವಾಮಿ ಏನು ಮಾಡ್ದ? ನಮ್ಮನ್ನು ತೆಗೆದ ಅಲ್ಲಿಂದ, ನಮ್ಮನ್ನು ಶುದ್ಧಿ ಮಾಡ್ದ. ಬರೀ ಶುದ್ಧಿ ಮಾಡಲಿಲ್ಲ, ನೂತನ ಸೃಷ್ಟಿಯಾಗಿ ಮಾಡ್ದ. ಇವತ್ತಿಂದ ನೀನು ಹಂದಿ ಅಲ್ಲ, ನೀನು ನನ್ನ ಕುರಿ ಅಂತಂದ. ಹಲ್ಲೆಲೂಯ. ಯಾವ ಹೊಲಸಾದ ಕೆಸರಿನಿಂದ ನಿನ್ನನ್ನು ಎತ್ತಿ ಕ್ರಿಸ್ತನನ್ನುವ ಬಂಡೆ ಮೇಲೆ ನಿನ್ನನ್ನು ನಿಲ್ಲಿಸಿ ನಿನ್ನ ಹೃದಯದಲ್ಲಿ ಹೃದಯ ಸ್ತುತಿಯ ಗೀತೆಯನ್ನು ನಾನು ನಿನಗೆ ಹಾಕಿದ್ದೇನೆ. ನೂತನ ಸೃಷ್ಟಿಯಾಗಿ ನಾನು ನಿನ್ನನ್ನು ಮಾಡಿದ್ದೇನೆ. ಆದರೆ ಈ ಬುದ್ಧಿಗೆಟ್ಟವನು ಅಷ್ಟೆಲ್ಲ ಯೇಸುಸ್ವಾಮಿ ಮಾಡಿದರೆ ಮತ್ತೆ ಹಂದಿ ಥರ. ಅದಕ್ಕೆ ಬೈಬಲ್ನಲ್ಲಿ ವಾರ್ನಿಂಗ್ ಇದೆ, ಜ್ಞಾನೋಕ್ತಿಯಲ್ಲಿದೆ, ಪೇತ್ರನಲ್ಲಿದೆ. ಹಂದಿ ಯಾವ ರೀತಿಯಲ್ಲಿ ಮತ್ತೆ ಗೊಜ್ಜಲಿಗೆ ಹೋಗ್ತದೋ, ನಾಯಿ ಯಾವ ರೀತಿಯಲ್ಲ ವಾಂತಿನ ತಾನು ಮಾಡಿದ ವಾಂತಿನ ತಿಂತದಂತೆ ನಾಯಿ. ಯಾರನ್ನ ಪದೇ ಪದೇ ಪಾಪದಲ್ಲಿ ಅದೇ ಪಾಪ ನೀನು ಮಾಡಿ ನಿನ್ನ ಜೀವಿತ ಅಂತದೆ. ನಾನು ಹೇಳ್ತಿಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಇದು ನನಗೂ ಅನ್ವಯಿಸ್ತದೆ. ಅದೇ ಮತ್ತೆ 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 ಆಯ್ತವ್ರು ಬರೋದು, ಇದಾಗೋದು, ಮತ್ತೆ ವಾರ ಆಗೋದೆ, ಎಲ್ಲ ಮಾಡಿ ಮತ್ತೆ ಬಂದೆ ಹಂದಿ. ನಾಯಿ ವಾಂತಿ ನೆನಪಿರಲಿ ನಿಮಗೆ. ಇದು ದೇವರು ಅಂಥವ್ರ ಬಗ್ಗೆ, ನಿಮ್ಮ ಬಗ್ಗೆ ಅಲ್ಲ. ಪಕ್ಕದಲ್ಲವ್ರು ಹೇಳ್ರಿ, ನಿಮ್ಮ ಬಗ್ಗೆ ಅಲ್ಲ ಹೇಳ್ರಿ, ಅಂಥವ್ರ ಬಗ್ಗೆ ಅಂತಂದ್ರೆ. ಅಂಥವ್ರ ಬಗ್ಗೆ ದೇವ್ರು ಕೊಡುವಂಥ ಚಿತ್ರ. ಹಂದಿ, ನಾಯಿ, ವಾಂತಿ ಇದು ಇರಲಿ ಮೈಂಡಾಗೆ. ಪಾಪನು ಅನ್ಬೇಕು ನಾವು. ಆ ಗುಣ ಬರಬೇಕು ನಮಗೆ. ಪಾಪನ ಅಸಹ್ಯ ಪಟ್ಕೊಳ್ಳೋ ಗುಣ ಬರಬೇಕು ನಮಗೆ. ಹಲ್ಲೆಲೂಯ. ಆಮೆನ್. ಓಕೆ. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಆದುದರಿಂದ ನೀವು ಅಂಥ ಜನರೊಳಗಿಂದ ಪಾಲುಗಾರರಾಗಬೇಡಿ. ಹಿಂದಿನ ಕಾಲದಲ್ಲಿ ನೀವು ಕಗ್ಗತ್ತಲೆಯಾಗಿದ್ದೀರಿ, ಅಂದರೆ ಕತ್ತಲೆಯಾಗಿದ್ದೀರಿ. ಈಗಲಾದರೂ ನೀವು ಕರ್ತನ ಪೂರ್ಣ ಬೆಳಕಾಗಿದ್ದೀರಿ. ಆಮೆನ್. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿ ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳಂತೆ ನಡೆಯಿರಿ. ಹಳೆ ಕಾಲದಲ್ಲಿ ನೀವೇನಾಗಿದ್ರಿ? ಎಲ್ಲರೂ ಹೇಳ್ರಿ, ಅವಾಗ ಹೇಳ್ರಿ, ಆಗ
ಯೇಸುಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ನಾನು ಕತ್ತಲಾಗಿದ್ದೆ. ಹೇಳ್ರಿ, ಈಗ ಕ್ರಿಸ್ತನಲ್ಲಿ ನಾನು ಬೆಳಕಾಗಿದ್ದೇನೆ. ಹಲ್ಲೆಲೂಯ. ಬೆಳಕು. ಎಲ್ಲರೂ ಹೇಳ್ರಿ, ಬೆಳಕು ಬೆಳಕು. ಕ್ರಿಸ್ಮಸ್ನಾಗ ಹಾಡಾಡಿದ್ವಲ್ಲ ನಾವು. ಯಾವ ಹಾಡಾಡಿದ್ವಪ್ಪ? ಎಲ್ಲ ಬೆಳಕು ಬೆಳಕು ಬೆಳಕು. ಇಲ್ಲಿ ಫಸ್ಟ್ ಬೆಳಕು. ಕ್ರಿಸ್ತನ್ ಇಲ್ಲಿ ಬಂದರೆ ಬೆಳಕು. ಹೃದಯದಲ್ಲಿ ಬೆಳಕು, ಮನಸ್ಸಿನಲ್ಲಿ ಬೆಳಕು, ಜೀವನದಲ್ಲಿ ಬೆಳಕು. ನಾವು ಯಾರನವರು? ನಾವು ಯಾರ ಮಕ್ಕಳಾಗಿದ್ದೇವೆ? ಬೆಳಕಿನವರು. ಈ ಪಾಪಗಳು, ಕೆಟ್ಟ ಕೆಲಸಗಳು ಕತ್ತಲ್ನಾಗ ಆಗ್ತಾವ, ಬೆಳಕಿನಾಗ ಆಗ್ತಾವ? ಕತ್ಲಾಗ ಆಗ್ತಾವ. ಇಲ್ಲಿ ಚರ್ಚ್ ಪಕ್ಕ ಕೂಡ ಕಾಂಪೌಂಡ್ ಐತಲ್ಲ, ಎಷ್ಟು ಸರಿ ಮುನ್ಸಿಪಾಲ್ಟಿ ಅವ್ರನ್ನ ಕರೆದು ನಾವು ಅಲ್ಲಿ ಲೈಟ್ಗಳು ಸರಿ ಮಾಡಿಸಿರ್ತೀವಿ. ಸ್ವಲ್ಪ ದಿನ ಆಗಿದೆ, ಫಳಕ್ಕಂತ ಹೊಡೆದೋಗಿರ್ತತೆ. ಯಾಕೆ? ಅಲ್ಲಿ ಕುಡಿಯೋರು, ಕೆಟ್ಟ ಕೆಲಸ ಮಾಡೋರು, ಆ ಲೈಟ್ ಇರಬಾರ್ದು ಅವ್ರಿಗೆ, ಫಳ್ಳಂತ ಹೊಡಿತಾರೆ. ನಮ್ಮ ಕೋಟೆಗೆ ಕೂಡ ಮೊದಲು ಅಲ್ಲಿ ಕೋಟೆಗೆ ತಿರುಗಿ ಹಂಗೆ ಹೋಗ್ತಿದ್ವಿ, ಅಲ್ಲಿ ಯಾವಾಗಲೂ ಲೈಟ್ ಹೊಡಿಯೋರು. ಯಾಕೆ? ಕತ್ತಲು ಕೆಲಸ ಮಾಡಬೇಕು. ಕತ್ತಲ್ನಾಗೆ ಕೆಟ್ಟ ಕೆಲಸನೇ ಆಗೋದು. ಕತ್ತಲ್ನಾಗೆ ಚೇಳು, ಕತ್ತಲ್ನಾಗೆ ಹಾವು, ಕತ್ತಲ್ನಾಗೆ ಜರಳೆ, ಕತ್ತಲ್ನಾಗೆ ಎಲ್ಲ ಈ ಕತ್ತಲ್ನಾಗೆ ಆಗಂಥ ಕೆಲಸಗಳೇ ಕೆಟ್ಟ ಕೆಲಸಗಳು. ಆದರೆ ನಾನು ಯಾರು? ಬೆಳಕು. ಅಲ್ಲೂ ಎಲ್ಲರೂ ಹೇಳ್ರಿ, ನಾನು ಬೆಳಕು, ನಾನು ಬೆಳಕು, ನಾನು ಕತ್ತಲ್ನವನಲ್ಲ. ಅಂದರೆ ಕತ್ತಲ ಕೆಲಸ ದೂರ ಇಡಬೇಕು. ಇವಾಗ ನೋಡಿ, ಸ್ಟೇಜ್ ಮೇಲೆ ಹೆಂಗಿದೆ? ಬೆಳಕಿದೆಯಾ, ಕತ್ತಲಿದೆಯಾ? ರೈಟ್. ನಾವು ಬೆಳಕಿನಲ್ಲಿ ಜೀವಿಸುವವರು, ಹಗಲಿನಲ್ಲಿ ಜೀವಿಸುವವರು. ಕಳ್ತನ ಜಾಸ್ತಿ ಬೆಳಕಿನಲ್ಲಿ ಆಗ್ತದ, ಕತ್ತಲಲ್ಲಿ ಆಗ್ತದ? ಆಮೇಲೆ ಕಳ್ಳ ಅವಾಗೇ ಬರೋದು. ಬೆಳಕಿನಲ್ಲಿ ಎಲ್ಲರೂ ನೋಡ್ತಾರ, ಓಪನ್ ಲೈಫು, ಏನು ಮುಚ್ಚುಮರೆ ಇಲ್ಲ. ಬೆಳಕಿನ ಅರ್ಥ ಅಂದರೆ ಅದೇ ಅದು, ಜೀವಿತ. ರೈಟ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿ ಬೆಳಕಾಗಿರೋ ಕಾರಣದಿಂದ ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿರಿ. ಆತ್ಮನ ಫಲವು ಎಲ್ಲ ಉಪಕಾರದಲ್ಲಿಯೂ, ನೀತಿಯಲ್ಲಿಯೂ, ಸತ್ಯದಲ್ಲಿಯೂ ಇರುತ್ತದೆ. ನಾವು ಆತ್ಮದಲ್ಲಿ ಏನಾಗಿದ್ದೇವೆ? ಹೊಸದಾಗಿ ಹುಟ್ಟಿದ್ದೇವೆ. ಆತ್ಮನ ಒಂದು ಫಲವು ಎಂಥದ್ದಂತಂದರೆ ಅದು ಎಲ್ಲ ಉಪಕಾರದಲ್ಲಿಯೂ, ನೀತಿಯಲ್ಲಿಯೂ, ಸತ್ಯದಲ್ಲಿಯೂ ಇರುತ್ತದೆ. ಉಪಕಾರ, ನೀತಿ, ಸತ್ಯ. ಎಲ್ಲರೂ ಹೇಳ್ರಿ, ಉಪಕಾರ, ನೀತಿ, ಸತ್ಯ. ಹೇಳ್ರಿ, ಒಳ್ಳೆಯದು, ಸತ್ಯವಾದದ್ದು, ನೀತಿವಂತದ್ದು, ಅದು ಆತ್ಮನ ಫಲ. ಏನೇ ಒಳ್ಳೆಯದು ಅದು ಆತ್ಮನ ಫಲ. ನೀತಿವಂತದ್ದು ಆತ್ಮನ ಫಲ. ಸತ್ಯಕ್ಕೆ ಅನುಗುಣವಾದದ್ದು ಆತ್ಮನ ಫಲ. ಅದರ ವಿರುದ್ಧವಾಗಿ ಏನನ್ನ ಇದ್ದರೆ ಅದು ಶರೀರದ ಫಲ, ಆತ್ಮದ ಫಲ ಅದು ಅಲ್ಲ ಪ್ರಿಯರೇ. ಕರ್ತನಿಗೆ ಮೆಚ್ಚುಗೆಯಾದದ್ದೇ ಏನೆಂಬುದು ನೀವು ಪರಿಶೋಧಿಸಿರಿ ಅಂತ ಹೇಳುವವನಾಗಿದ್ದಾನೆ. ನಾವು ಏನು ಮಾಡಬೇಕಂತೆ? ಪರಿಶೋಧಿಸ್ಬೇಕಂತೆ. ಕರ್ತನಿಗೆ ಯಾವುದು ಮೆಚ್ಚುಗೆ ಆಗಿದೆ ಅಂತ 11ನೇ ವಚನ ನೋಡ್ರಿ ಹೇಳ್ತದೆ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಫಲವೂ ಬರಲಾರದು. ಎಲ್ಲರೂ ಹೇಳ್ರಿ, ಕತ್ತಲ ಫಲದಿಂದ ಅಥವಾ ಕತ್ತಲ ಸಂಬಂಧವಾದ ಕೃತ್ಯಗಳಿಂದ ಯಾವ ಫಲವೂ ಬರದು. ಓಕೆ, ಇಲ್ಲಿ ಹೇಳ್ತದೆ, ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಖಂಡಿಸಿರಿ. ರೈಟ್. ಇಲ್ಲೊಂದು ವಚನ ಇದೆ, ಇನ್ನು ಈ ವರ್ಷನಲ್ಲಿ ನಾನು ಓದ್ತೇನೆ ಪ್ರಿಯರೇ. ಓಕೆ, ಕತ್ತಲೆಯಲ್ಲಿರುವ ಜನರು ಮಾಡುವಂಥ ಕಾರ್ಯಗಳನ್ನು ಮಾಡಬೇಡಿ, ಅವುಗಳಿಂದ ಒಳ್ಳೆಯದೇನೂ ಆಗುವುದಿಲ್ಲ. ಆದರೆ ಕತ್ತಲೆಯಲ್ಲಿ ನಡೆಯುವ ಕಾರ್ಯಗಳು ತಪ್ಪಾದವುಗಳೆಂದು ತೋರಿಸಲು ಒಳ್ಳೆಯ ಕಾರ್ಯಗಳು ಮಾಡಿಸಿರಿ. ಈ ಬೆಳಕಿನ ಒಂದು ಗುಣಲಕ್ಷಣ ಏನು ಗೊತ್ತಾ? ಎದ್ದು ತೋರಿಸ್ತದೆ. ಬೆಳಕಿನ ಗುಣಲಕ್ಷಣ ನೋಡ್ರಿ. ಕತ್ತಲೆ ಏನು ಮಾಡ್ತತೆ? ಬಚ್ಚಿಡ್ತತೆ. ಹೌದಾ ಇಲ್ಲ? ಕಳ್ಳರು ಏನು ಮಾಡ್ತಾರ? ಬಚ್ಚಿಟ್ಕೊಂತಾರ. ಕಳ್ಳರು ಏನು ಮಾಡ್ತಾರ? ಬಚ್ಚಿಟ್ಕೊಂತಾರ. ಕಳ್ಳರು ಆಗದೆ ಇರೋರು ಧೈರ್ಯವಾಗಿ ಹೋಗ್ತಾರ. ಲೈಸೆನ್ಸ್ ಇಲ್ಲ ಅಂದ್ರೆ, ಪೊಲೀಸ್ ನಿಂತಿದ್ರೆ, ಮಾಮ ಇದ್ರೆ ಬಚ್ಚಿಟ್ಕೊಂತಾರ. ಏನು ತಪ್ಪಿಲ್ಲ ಅಂದ್ರೆ ಯಾವ ಮಾಮನ ಬರಲಿ. ಕರೆಕ್ಟ್ ಅಲ್ಲ? ಕತ್ತಲನ್ನ ಹೆಂಗೆ ಗುರ್ತಿಸ್ಬೇಕು? ಕತ್ತಲನ್ನ ಹೆಂಗೆ ಗುರ್ತಿಸೋದು? ನಿನ್ನ ಮನಸ್ಸಿನಾಗ ಇದು ಬಚ್ಚಿಡ್ಬೇಕಂತ ಬಂತ, ಅದು ಕತ್ತಲು. ಯಾರನ್ನ ನೋಡ್ಲಿ ಬಿಡು ಅಂತ ಬಂತ, ಅದು ಬೆಳಕು. ಅದು ದೇವರ ಕ್ರಿಯೆ. ಹೇಳ್ತೀನಿ ತಾಳಿ. ಇವಾಗ ಸ್ಟೋರಿ ಸ್ಟಾರ್ಟ್. ನಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು, ಕತ್ಲು. ನಮ್ಮ ಅಮ್ಮನಿಗೆ ಗೊತ್ತಾಗಬಾರ್ದು, ಕತ್ಲು.
ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು, ಕತ್ಲು. ನನ್ನ ಗಂಡನಿಗೆ ಗೊತ್ತಾಗಬಾರ್ದು, ಕತ್ಲು. ಪಾಸ್ಟರ್ಗೆ ಗೊತ್ತಾಗಬಾರ್ದು, ಕತ್ಲು. ಚರ್ಚ್ ಜನರಿಗೆ ಗೊತ್ತಾಗಬಾರ್ದು, ಕತ್ಲು. ಯಾಕೆ ಬಚ್ಚಿಡ್ತೀಯ? ಯಾಕೆ ಮತ್ತೆ ಯಾವಾಗ ಬಚ್ಚಿಟ್ಕೊಳ್ಬೇಕು, ಬಚ್ಚಿಡಬೇಕು ಅಂತ ಯೋಚನೆ ಬರ್ತದಲ್ಲ, ಅದು ಕತ್ಲೆ. ಅದು ಕೊಕ್ಕೋ-ಕೋಲಾ ಕುಡಿಯೋನು ಬಚ್ಚಿಟ್ಕೊಂಡು ಕುಡಿತಾನ? ನಾವು ಸಣ್ಣವರಿರುವಾಗ 3-4ನೇ ಕ್ಲಾಸ್ ಇದು ಕತೆ. ಓಕೆ, ಮದುವೆಗಳಿಗೆ ಸೇರಿದರೆ ನಮಗೆ ಸಂಭ್ರಮ. ಯಾಕೆ ಸಂಭ್ರಮ? ಚಿಕ್ಕಪ್ಪ ಅವರು ಇವರು ಶರ್ಟ್ಗಳು ತೆಗೆದು ಅಲ್ಲಿ ಹಾಕ್ತಿದ್ರು, ರೈಟ್? ಜೋಬಾಗ ಸಿಗರೇಟ್ಗಳು ಸಿಗ್ತಿದ್ವು. ಮದುವೆಗಳು ಗುಂಪಿನಾಗ ಸೇರಿದ್ರೆ ಅದೇ ಎಲ್ಲರೇ ಬರ್ಲಿ ತಗೊಂಡು ಗಿದ್ದಿ ಓಡೋದು. ನೋಡ ಯಾರಿಲ್ಲ ಅಲ್ಲಿ ಹೋಗೋದು, ಹಚ್ಚೋದು. ಯಾಕಪ್ಪ ಓಪನ್ ಆಗಿ ಮಾಡಿಲ್ಲ? ಯಾಕೆ? ತಪ್ಪು. ಪಾಪ ಏನು ಮಾಡ್ತತೆ? ಬಚ್ಚಿಟ್ಕೊಂಡು ಮಾಡ್ತತೆ. ಅದೇ ನಮಗೆ ನಮ್ಮ ಜೀವಿತದಲ್ಲಿ ನಾನು ಏನನ್ನ ಬಚ್ಚಿಡ್ತಾ ಇದ್ದೀನ ಅಂದರೆ ನಾನು ಪಾಪದಲ್ಲಿದ್ದೀನಿ. ನೀನು ಏನನ್ನ ಬಚ್ಚಿಡ್ತಾ ಇದೆಯಾ, ಗ್ಯಾರಂಟಿ ಪಾಪದಲ್ಲಿ ಇದ್ದೀನಿ ನೀನು. ಹೆಂಡ್ತಿಗೆ ಗೊತ್ತಾಗಬಾರ್ದು, ಗಂಡನಿಗೆ ಗೊತ್ತಾಗಬಾರ್ದು, ಅಮ್ಮನಿಗೆ ಗೊತ್ತಾಗಬಾರ್ದು, ಅಪ್ಪನಿಗೆ ಗೊತ್ತಾಗಬಾರ್ದು, ಸಭೆಯವ್ರಿಗೆ ಗೊತ್ತಾಗಬಾರ್ದು, ಪಾಸ್ಟರ್ಗೆ ಗೊತ್ತಾಗಬಾರ್ದು, ಅವ್ರಿಗೆ ಗೊತ್ತ ಪಾಪ. ಅದೇ ಕೊಕ್ಕೋ-ಕೋಲಾ ಕುಡಿಯುವಾಗ ಬಚ್ಚಿಟ್ಕೊಂಡು ಕುಡ್ದನಾ? ಪೆಪ್ಸಿ ಕುಡಿತಾ ಇದ್ದೀನಿ, ಚಾಕ್ಲೇಟ್ ತಿಂತಾ ಇದ್ದೀನಿ, ಏನು ಬಚ್ಚಿಟ್ಕೊಂಡಿಲ್ಲಪ್ಪ ನಾನು. ಆದರೆ ವಾಟ್ಸಪ್ಪು ಬಚ್ಚಿಡು, ಫೋನ್ ಬಚ್ಚಿಡು, ಚಾಟಿಂಗ್ ಬಚ್ಚಿಡು. ಈ ಚಾಟ್ ಯಾರು ನೋಡಬಾರ್ದು? ನಮ್ಮಪ್ಪ ನೋಡಬಾರ್ದು, ನಮ್ಮಮ್ಮ ನೋಡಬಾರ್ದು. ಹಾಕಿದ್ದೆ ಡಿಲೀಟ್ ಮಾಡು. ಕತ್ಲು ಪಾಪ ಬಚ್ಚಿಡ್ತಾ ಇದ್ದೀ. ನೋಡಲಿ ಬಿಡು, ನಾನು ನಮ್ಮ ಫ್ರೆಂಡ್ ಹತ್ರ ಚಾಟ್ ಅಮ್ಮ ನೋಡಲಿ, ಅಪ್ಪ ನೋಡಲಿ, ನಾನು ಹೆಂಡ್ತಿ ನೋಡಲಿ, ನನ್ನ ಗಂಡ ನೋಡಲಿ, ಏನೈತೆ? ಹಲ್ಲೆಲೂಯಾ. ಪ್ರಶ್ನೆ ಉತ್ತರ ಕೊಡಬೇಡ್ರಿ. ನೀನು ಏನನ್ನು ಯಾರ ಹತ್ರ ಬಚ್ಚಿಡ್ತಾ ಇದ್ದಿ? ನಾವು ಯಾವುದಾದ್ರೂ ಯಾರ ಹತ್ರ ಆದರೂ ಬಚ್ಚಿಡ್ತಾ ಇದ್ದೇವಾ? ದೇವರ ಹತ್ರ ಯಾವುದು ಮುಚ್ಚುಮರೆ ಇಲ್ಲ, ಯಾವುದು ನಾವು ಅಂದ್ಕೊಳ್ತೀವಿ ಎಲ್ಲ ನಾನು ಮಾಹಿರ್, ನಾನು ಮಾಹಿರಿಲ್ಲ. ದೇವರು ಬೆಳಕು ಪ್ರಕಾಶಿಸ್ತಾನೆ, ಹೊಲ್ಸೆಲ್ಲ ಹೊರಗೆ ಬರ್ತದೆ. ನೀನು ಒಂದಿನ ಒಂದು ವರ್ಷ ಬಚ್ಚಿಡ್ಬೋದು. ಆಟ ಆಡ್ತಾ ಇದ್ರೆ ದೇವರು ಆ ಸಮಯ ಕೊಡ್ತಾನೆ. ಇವನು ಪಶ್ಚಾತ್ತಾಪ ಪಡಲಿ, ಪರಿಶುದ್ಧಾತ್ಮ ಮಾತಾಡ್ತಿರ್ತಾನೆ, ವಾಕ್ಯದ ಮುಖಾಂತರ ಮಾತಾಡ್ತಿರ್ತಾನೆ. ನೀನು ಅದೇ ಆಟಗಳು ಆಡ್ತಾ ಇದ್ಯಾ, ಬಟ್ಟ ಬಯಲು ಹೊರಗೆ ಬರ್ತದೆ. ನಿನ್ನ ಜೀವನ ನಾಚಿಕೆಗೊಳಗಾಗ್ತದೆ, ಪಬ್ಲಿಕ್ ಆಗ್ತದದು. ಸ್ಟಾರ್ಟಿಂಗ್ನಲ್ಲೇ ಬುಡದಲ್ಲಿ, ಪ್ರೈವೇಟ್ನಲ್ಲಿ, ದೇವ್ರ ಸನ್ನಿಧಾನದಲ್ಲಿ ಕತ್ತರಿಸಿ ಬಿಸಾಡೋದನ್ನು. ಅದ್ರ ಜೊತೆ ಆಟ ಆಡಿ ಆ ಬಟ್ಟ ಬಯಲಾಗ್ತದೆ, ಹೊರಗೆ ಬರ್ತದೆ. ಎಷ್ಟು ಜನ ಪಾಪಗಳು ಹಂಗೆ. ಆಮೇನ್, ಹಲ್ಲೆಲೂಯಾ. ಬಚ್ಚಿಡೋ ಕೆಲಸ ಮಾಡಬೇಡ, ಬಚ್ಚಿಟ್ಕೊಳ್ಳೋ ಕೆಲಸ ಮಾಡಬೇಡ. ಪಾಪದ ಗುಣಲಕ್ಷಣ ಬಚ್ಚಿಟ್ಕೊಳ್ಳೋದು. ಯಾವಾಗ ಆದಾಮ ಅವ್ವ ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರು, ಬಚ್ಚಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅನಿಲ್ ಅಣ್ಣಗೆ ಹೇಳ್ಬೇಡಪ್ಪ, ನಂದೇನು ಹೋಗ್ತತೆ, ಹೇಳ್ಬೇಡ ನಿಂದು ಹೋಗೋದು. ಅನಿಲ್ ಅಣ್ಣಗೆ ಇವತ್ತು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗ್ತದೆ, ಊರ್ ಜನಕ್ಕೆ ಗೊತ್ತಾಗ್ತದೆ. ಆಮೇನ್, ಹಲ್ಲೆಲೂಯಾ. ಬಚ್ಚಿಡ ಬೆಳಕಿನ ಗುಣಲಕ್ಷಣ, ಬಚ್ಚಿಡ ಗುಣಲಕ್ಷಣವಲ್ಲ. ಪವಿತ್ರಾತ್ಮನ ಸನ್ನಿಧಾನದಲ್ಲಿ ನಾವು ಇರುವಾಗ ಪ್ರಿಯರೇ, ಎಲ್ಲ ಓಪನ್, ದೇವರು ತೆಗೆದು ತೋರಿಸ್ತಾನೆ ನಮ್ಮ ಹೃದಯನ. ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಪ್ರಾರ್ಥನೆ ಮಾಡಿ ವಾಕ್ಯದ ಬೆಳಕಿನಲ್ಲಿ, ದೇವರ ಸನ್ನಿಧಾನದ ಬೆಳಕಿನಲ್ಲಿ ಇರುವಾಗ ಪ್ರಿಯರೇ,
ಅದರಲ್ಲಿರೋ ಫ್ರೀಡಮ್ ಇಲ್ಲ. ಇಲ್ಲಾಂದರೆ ಬರೀ ಜೀವನದಲ್ಲಿ ಭಯ ಪಟ್ಟುಕೊಂಡು ಜೀವಿಸ್ಬೇಕು. ಅವನಿಂದ ಬಚ್ಚಿಟ್ಕೊಂಡೆ, ಇವನಿಂದ ಬಚ್ಚಿಟ್ಕೊಂಡೆ, ಒಂದು ಸುಳ್ಳು ಹೇಳಿದೆ, ಆ ಸುಳ್ಳು ಬಚ್ಚಿಡಕ್ಕೆ ಇನ್ನೊಂದು ಸುಳ್ಳು ಹೇಳಿದೆ, ಅದರಿಂದ ಯಾವನಿಗೆ ಬೇಕಂತ ಜೀವಿತ. ಇಲ್ಲಿ ಬಂದು ಆಟ ಆಡಬಾರ್ದು ಆ ಜೀವಿತ. ಅದು ಹೊರಗೆ ಆಟ ಆಡಿರ್ಬೋದು, ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಆಡಿರ್ಬೋದು, ಎಲ್ಲರೂ ಆಡಿರ್ಬೋದು, ಅದು ಅಲ್ಲೇ ಬಿಸಾಡಿ ಬರ್ಬೇಕು. ಅದು ಇಲ್ಲಿ ಬಂದು ನಿನ್ನ ಕರೆಗೆ ಯೋಗ್ಯನಾಗಿ ನೀನು ನಡಿಬೇಕು. ಹಲ್ಲೆಲೂಯ. ಇಲ್ಲಿ ಬಂದ ಮೇಲೆ ಸ್ವಾಮಿ ಅಂಗೀಕರಿಸಿದ ಮೇಲೆ, ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ, ವಾಕ್ಯವನ್ನು ಕೇಳಿದ ಮೇಲೆ, ಸಭೆಗೆ ಬರ್ತಾ ಇರುವಾಗ ನೋ, ಆಮೇನ್. ದುಃಖಕರವಾದ ಸಂಗತಿ, ಅನೇಕರು ಆಟ ಆಡ್ತಾ ಇದ್ದಾರೆ. ಯಾರನ್ನ ನೀವು ಮೋಸ ಮಾಡ್ತಾ ಇಲ್ಲ ಅಂತವ್ರು, ರೈಟ್. 12ನೇ ವಚನ, ಆ ಜನರು ಕತ್ತಲೆಯಲ್ಲಿ ಮಾಡುವ ಗುಪ್ತ ಕಾರ್ಯಗಳ ಬಗ್ಗೆ ಮಾತನಾಡುವುದಕ್ಕೂ ನಾಚಿಕೆಯಾಗುತ್ತದೆ. ಗುಪ್ತವಾದ ಕೆಲವೊಂದು ಇರ್ತವೆ, ನಾವು ಕಾನ್ಫಿಡೆನ್ಷಿಯಲಿಟಿ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ಪಾಸ್ಟರ್ಗಳು, ಓಕೆ, ನಾವು ಪಾಸ್ಟರ್ಗಳು ಅಂದಮೇಲೆ ಭಾಳ ಜನ ನಮ್ಮ ಹತ್ರ ಬರ್ತಾರೆ, ಮಾತಾಡ್ತಾರೆ, ಅವ್ರ ವೈಯಕ್ತಿಕ ಸಮಸ್ಯೆಗಳು ಹೇಳ್ತಾರೆ, ತೊಂದರೆ ಇದೆ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಇವಾಗ ಆ ವಿಷಯ ನಾನು ನಿಮ್ಮೆಲ್ಲರ ಹತ್ರ ಹಂಚಕ್ಕಾಗ್ತತಾ? ಅದು ನಾನು ಬೇರೆಯವ್ರದ್ದು ನಾನು ಗುಪ್ತವಾಗಿ ಇಡ್ತೀನಿ, ನಂದು ಅಲ್ಲ, ಬೇರೆಯವ್ರದ್ದು. ಅದು ಒಳ್ಳೇದು, ಬೇರೆಯವ್ರದ್ದು ಇಡೋದು ಪ್ರೀತಿ. ಹಲ್ಲೆಲೂಯಾ. ಆದರೆ ನಿನ್ನ ಪಾಪ ನೀನೇ ಮುಚ್ಕೊಂಡಿರೋದು ಒಳ್ಳೇದಲ್ಲ. ಅದು ಆಮೆನ್. ಹಲ್ಲೆಲೂಯಾ. ಕೆಲವು ಗುಪ್ತವಾಗಿ ಇಡಬೇಕಾಗ್ತದೆ. ಇವತ್ತು ಅದು ಹೆಂಗಂತಂದರೆ, ಡಾಕ್ಟರ್ ಹತ್ರ ಹೋದಂಗೆ, ಡಾಕ್ಟ್ರೇ ನನಗೆ ಇಲ್ಲಿ ಇದೈತೆ, ಬೇನೆ ಐತೆ, ಇದೈತೆ, ಚೆಕಪ್ ಮಾಡ್ಬೇಕು. ಡಾಕ್ಟ್ರ್ ಏನು ಮಾಡ್ಬೇಕು, ಬಾ ಒಳಗೆ ಬಾ ಅಂತಾನೆ. ಅದು ಎಲ್ಲರ ಮುಂದೆ ಮಾಡಲ್ಲ ಡಾಕ್ಟ್ರು. ಅಲ್ಲಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇ ಆಪ್ರೇಷನ್ ಮಾಡಿ, ಡಾಕ್ಟ್ರ್ ಇರ್ತಾರ, ನರ್ಸ್ ಇರ್ತಾರ, ಮುಗಿಸಿ ಕಳಿಸ್ಬಿಡ್ತಾರ. ಅದು ಕೆಲವೊಂದು ಸರಿ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ನಿಮ್ಮನ್ನು ಖಂಡಿಸ್ತಾ ಇಲ್ಲ, ಬಟ್ ನಾನು ಹೇಳ್ತೇನೆ, ಒಂದು ಆತ್ಮಿಕ ತಂದೆಯಾಗಿ ನಾನು ಹೇಳ್ತೇನೆ, ಯಾರಿಗಾದರೂ ಯಾವುದೇ ಒಂದು ವಿಷಯಗಳಲ್ಲಿ, ಯಾವುದೇ ಪಾಪದಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ನಾನು ಹೇಳ್ತೇನೆ, ಧೈರ್ಯವಾಗಿ ನೀವು ಕೆಲವ್ರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಯಾರ ಹತ್ರ ಹೇಳಿ, ಹೆಂಗತ್ರ ಹೇಳಿ, ಅಪ್ಪನ ಹತ್ರ ಹೇಳೋಕ್ಕಾಗಲ್ಲ, ಅಮ್ಮನ ಹತ್ರ ಹೇಳೋಕ್ಕಾಗಲ್ಲ, ಒಂಥರ ಚಿಕ್ಕನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತತೆ. ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ, ಧೈರ್ಯವಾಗಿ ನೀವು ಬಂದು ಮಾತನಾಡ್ಬೋದು ಪ್ರಿಯ. ಹಲ್ಲೆಲೂಯ. ಯಾರನ್ನ ಸ್ತ್ರೀಯರಿದ್ದೀರಾ, ನಮ್ಮ ಪತ್ನಿ ಅಂದರ ಹತ್ರ ನೀವು ಮಾತನಾಡ್ರಿ. ಆಮೆನ್. ಪುರುಷರಿದ್ದೀರಾ, ಹುಡುಗರಿದ್ದೀರಾ, ಯವನಸ್ಥರಿದ್ದೀರಾ, ಬಂದು ಮಾತಾಡ್ರಿ. ನಿಮಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಟ್ಟು ನಾನು ಈ ವಾಕ್ಯ ಹೇಳ್ತಾ ಇರ್ಬೋದು ನೇರವಾಗಿ, ಆದರೆ ಒಂದು ತಂದೆಯಾಗಿ ನಾನು ಮಾತನಾಡ್ತಾ ಇದ್ದೇನೆ. ಆಮೇನ್. ಅದು ಬಿಡುಗಡೆ ಪ್ರಿಯರೇ, ಅದರಂಥ ಬಿಡುಗಡೆ ಯಾವುದಿಲ್ಲ. ನೀವು ಬಿಡುಗಡೆ ಹೊಂದಿದರೆ ನೀವು ಸ್ವೇಚ್ಛವಾಗಿ ಜೀವಿಸ್ತೀರಿ. ನಿಮ್ಮ ಆತ್ಮಿಕ ಜೀವಿತ ಅಭಿವೃದ್ಧಿ ಹೊಂದುವಂಥದ್ದಾಗಿದೆ ಪ್ರಿಯರೇ. ಸುಮ್ಮನೆ ಮುಚ್ಚಿಟ್ಟು ನೀವೇ ಒಳಗೆ ಕೊರಗಿ ಜೀವಿತಗಳನ್ನು ಹಾಳು ಮಾಡಿಕೊಡ್ಬೇಡ್ರಿ. ಕೆಲವರು ಮಾಡ್ಕೊಂಡಿರ್ಬೋದು, ಇಷ್ಟವರೆಗೆ ಏನೋ ಆಗಿರ್ಬೋದು, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಹಳೇದನ್ನು. ಆದರೆ ಈ ಹೊಸ ಸಂಗತಿ ಇವತ್ತಿಂದ ಹಳೇದನ್ನು ಬಿಟ್ಟು ಹೊಸದಾಗಿ ಜೀವಿಸಲಿಕ್ಕೆ ಸಾಧ್ಯವಿದೆ. ನಿನ್ನ ಕೊನೆ ಉಸಿರು ಇರುವವರೆಗೂ ನೀನು ಪಶ್ಚಾತ್ತಾಪ ಪಡ್ಬೋದು, ದೇವರ ಕಡೆ ನೀನು ಬರ್ಬೋದು, ಆ ಪಾಪವನ್ನು ತ್ಯಜಿಸಬಹುದು, ಯೇಸು ಸ್ವಾಮಿಯ ವಾಕ್ಯದ ಅನುಸಾರವಾಗಿ ನಾನು ನಡೆಯಬಹುದು. ಇದು ಪಶ್ಚಾತ್ತಾಪದ ಸಮಯವಾಗಿದೆ. ದೇವರು ನಿನ್ನನ್ನು ಕೆಳಕಾಕುವುದಿಲ್ಲ, ದೇವರು ನಿನ್ನನ್ನು ಮೇಲಕ್ಕೆತ್ತುತ್ತಾನೆ. ನೀನು ಕಳ್ಕೊಂಡು ಹೋಗಿದ್ದನ್ನು ಆತನು ಪುನಃಸ್ಥಾಪನೆ ಮಾಡುವ ಆತನಾಗಿದ್ದಾನೆ. ನಾನು ಬರೀ ಖಂಡಿಸ್ತಾ ಇಲ್ಲ, ನಿರೀಕ್ಷೆಯ ವಾಕ್ಯ ನಾನು ಕೊಡ್ತಾ ಇದ್ದೇನೆ. ನೀವು ಒಬ್ಬಂಟಿಗರಾಗಿದ್ದೀರಾ ಅನ್ಕೊಳ್ಬೇಡ್ರಿ, ಸಭೆ ಇರೋದೇ ಅದಕ್ಕೋಸ್ಕರ. ಆಮೆನ್. ಹಲ್ಲೆಲೂಯ. ಒಳಗೆ ಕೊರಗಬೇಡ್ರಿ. ಒಳಗೆ ಗಡ್ಡೆ ಇಟ್ಕೊಂಡ್ರೆ ಅದು ನಿನ್ನ ಸಾಯಿಸ್ತತೆ. ಬಾ, ಎಲ್ಲರ ಹತ್ರ ಹೋಗಬೇಡ, ಡಾಕ್ಟರ್ ಹತ್ರ ಹೋಗು. ಎಲ್ಲರ ಹತ್ರ ಹೋಗಬೇಡ, ಬೇರೆಯವ್ರು ಅರ್ಥ ಮಾಡ್ಕೊಳ್ಳಲ್ಲ, ಏನೇನೋ ಟ್ರೀಟ್ಮೆಂಟ್ ಕೊಡ್ತು, ಬೇಡ. ಡಾಕ್ಟ್ರ್ ಹತ್ರ ಹೋಗು. ಡಾಕ್ಟ್ರ್ ಒಳಗೆ ಕರ್ಕೊಂಡು ಹೋಗ್ತಾನೆ, ಚೆಕ್ ಮಾಡ್ತಾನೆ, ಏನು ಆಪ್ರೇಷನ್ ಮಾಡಬೇಕೋ ಮಾಡ್ತಾನೆ. ಒಂದೊಂದ್ಸರಿ ಕತ್ತಿ ಹಾಕ್ಬೋದು, ರಕ್ತ ಸುರಿಬೋದು, ಅದು ನೋಡೋಕ್ಕೆ ಅಸಹ್ಯವಾಗಿರ್ತದೆ ಆ ಸಮಯ ಮಾತ್ರ. ಆದರೆ ಹಂಗೆ ಕತ್ತಿ ಹಾಕಿ ತೆಗೆದ್ರೆ, ಗಡ್ಡೆ ತೆಗೆದುಬಿಟ್ರೆ ನಿನ್ನ ಜೀವ ಎಲ್ಲ ಉಳಿತದೆ. ಸ್ವಲ್ಪ ಜನ ಹೇಳ್ತಾರೆ ಆಪರೇಷನ್ ಬೇಡ, ಬೇಕು, ಆತ್ಮಿಕ ಆಪರೇಷನ್ ಬೇಕು ಒಂದೊಂದ್ಸರಿ. ಆಮೇನ್. ಎಕ್ಸ್ರೇ ತೆಗೆಸ್ತಾರೆ, ಯಾಕೆ?
ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಲ್ಲ ಕಾಣಿಸ್ಬೇಕು ಕೆಲವೊಂದು ಸರಿ, ಎಲ್ಲರ ಮುಂದೆ ಅಲ್ಲ, ಡಾಕ್ಟ್ರಿಗೆ ನೋಡ್ಬೇಕು. ಅವಾಗ ಡಾಕ್ಟರ್ ನಿನಗೆ ತಕ್ಕ ಔಷಧಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಹೋದ್ರೆ ನಿನ್ನ ಜೀವ ಉಳಿಯುವಂಥದ್ದು ಹಾಕಿದ್ದು. ಹಲ್ಲೆಲೂಯಾ. ಇವತ್ತು ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಯಾರಾದರೂ ನೀವೊಬ್ಬರೇ ಕೊರಗುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಸಭೆ ಇರೋದು ಅದಕ್ಕೋಸ್ಕರ. ಇದು ಸತ್ಯ. ಒಂದು ಕಡೆ ಪಾಪದಿಂದ ದೂರ ಇರಬೇಕು, ಆದ್ರೆ ಇನ್ನೊಂದು ಕಡೆ ಪಾಪದಲ್ಲಿ ಬಿದ್ದವರನ್ನು ಎತ್ತುವಂಥದ್ದು ಸಭೆಯ ಕೆಲಸವಾಗಿದೆ. ಆಮೆನ್. ಹಲ್ಲೆಲೂಯಾ. ನಾನೊಂದು ನಿರೀಕ್ಷೆ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು. ದೇವರು ನಿಮಗಾಗಿ ಒಂದು ಪ್ರಜ್ವಲವಾದಂಥ ಭವಿಷ್ಯ ಇಟ್ಟಿದ್ದಾನೆ. ಹಾಳು ಮಾಡಿಕೊಳ್ಳಬೇಡಿ. ದೇವರ ಕರೆ ಇದೆ ನಿಮ್ಮ ಮೇಲೆ. ನೀವು ಅಭಿಷೇಕದಿಂದ ಇರಲಿಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಪಾಪದ ಕೆಸರಲ್ಲ, ಪವಿತ್ರಾತ್ಮನ ಜೀವನದಿಗಳು ನಿಮ್ಮ ಮುಖಾಂತರ ಹರಿಬೇಕನ್ನುವಂಥದ್ದು ದೇವರ ಉದ್ದೇಶ, ದೇವರ ಕರೆಯಾಗಿದೆ ಪ್ರಿಯರೇ. ಆಮೆನ್. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾವು ನಮ್ಮ ಕರೆಗೆ ಯೋಗ್ಯರಾಗಿ ನಡೆಯೋಣ. ಹಲ್ಲೆಲೂಯಾ. ಆಮೆನ್. ಓಕೆ. ಆ ಜನರು ಕತ್ತಲೆಯಲ್ಲಿ ಮಾಡುವ ಗುಪ್ತ ಕಾರ್ಯಗಳ ಬಗ್ಗೆ ಮಾತನಾಡುವುದು ನಾಚಿಕೆಯಾಗುತ್ತದೆ. ಆದರೆ ಆ ಕಾರ್ಯಗಳು ತಪ್ಪಾದವುಗಳೆಂದು ನಾವು ತೋರಿಸುವಾಗ ಬೆಳಕಿನಿಂದ ಆ ಕಾರ್ಯಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ. ಪ್ರತಿಯೊಂದನ್ನು ಸ್ಪಷ್ಟವಾಗಿ ತೋರಿಸುವಂಥದ್ದೇ ಬೆಳಕು. ಆದ್ದರಿಂದಲೇ ಹೀಗೆ ಬರೆದದೆ, ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಎದ್ದೇಳು, ಕ್ರಿಸ್ತನು ನಿನ್ನ ಮೇಲೆ ಪ್ರಕಾಶಿಸುವವನು. ಆಮೆನ್. ಆದುದರಿಂದ ನೀವು ಹೇಗೆ ಜೀವಿಸುತ್ತಿದ್ದೀರೋ ಎಂಬುದರ ಬಗ್ಗೆ ಬಹು ಎಚ್ಚರಿಕೆಯಿಂದ ಇರ್ರಿ. ವಾವ್. ಆಮೆನ್. ಅವಿವೇಕಗಳಂತೆ ಜೀವಿಸದೆ ವಿವೇಕಿಗಳಾಗಿ ಜೀವಿಸಿರಿ. ಆಮೆನ್. ಈ ದಿನಗಳು ಕೆಟ್ಟವುಗಳಾಗಿವೆ. ಈ ದಿನಗಳು ಏನಾಗಿವೆ? ಎಲ್ಲರೂ ಮಾತಾಡ್ತಾರಲ್ಲ, ದಿನಗಳು ಕೆಟ್ಟೋಗಪ್ಪ. ಇಲ್ಲಿ ಹಿರಿಯರು ಯಜಮಾನ್ರನ್ನ ನೀವು ಕೇಳ್ರಿ, ನಮ್ಮ ಕಾಲ ಬೇಸಿತ್ತಪ್ಪ, ಎಲ್ಲ ಕೆಟ್ಟಬಿಟ್ಟೈತೆ, ಕಾಲ ಕೆಟ್ಟಬಿಟ್ಟೈತೆ. ರೈಟ್? ಅದೇನೋ ಹೇಳೋದು ಕರೆಕ್ಟೇ, ಆದರೆ ಏನು ಅದರ ನಮ್ಮ ಒಂದು ಸ್ಪಂದನೆ ಏನಾಗಬೇಕು? ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ನಿಮಗಿರುವ ಪ್ರತಿಯೊಂದು ಅವಕಾಶವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿರಿ. ಹಲ್ಲೆಲೂಯಾ. ನಿಮ್ಮ ಜೀವಿತಗಳ ಬಗ್ಗೆ ಮೂರ್ಖರಾಗಿರದೆ ದೇವರ ಚಿತ್ತವೇನೆಂಬುದು ತಿಳಿದುಕೊಳ್ಳಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದು ಪಾಪ ಕೃತ್ಯಗಳಿಗೆ ನಡೆಸುತ್ತದೆ. ಆದರೆ ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರ್ರಿ. ಆಮೇನ್. ಏನಾಗಬೇಡ್ರಿ. ಮದ್ಯಪಾನ ನಾವು ಯಾರು ಕುಡಿಯಲ್ಲಪ್ಪ, ಎಲ್ಲ ಬಿಟ್ಟುಬಿಟ್ಟಿವಿ. ಅಷ್ಟಕ್ಕೆ ತೃಪ್ತಿ ಆಗಬೇಡ್ರಿ. ಇಲ್ಲಿ ಬರೀ ಬಿಡೋದ್ರ ಬಗ್ಗೆ ಹೇಳಿಲ್ಲ. ಅದಾದ್ಮೇಲೆ ಏನು ಮಾಡ್ಬೇಕಂತೆ? ಆತ್ಮಭರಿತರಾಗಬೇಕಂತೆ. ಎಲ್ಲರೂ ಹೇಳ್ರಿ, ಆತ್ಮಭರಿತರಾಗಿರ್ರಿ. ದೇವ್ರ ಉದ್ದೇಶ ಏನು ಗೊತ್ತಾ? ದೇವರ ಕರೆಗೆ ನಾವು ಯೋಗ್ಯರಾಗಿ ನಡಿಬೇಕಂದ್ರೆ ನಾವು ಆತ್ಮಭರಿತರಾಗಿರಬೇಕು. ಆಮೆನ್. ಇವಾಗ ಎಷ್ಟು ಜನ ಇಲ್ಲಿ ಯೇಸುಸ್ವಾಮಿ ಹತ್ರ ಬರಕ್ಕಿಂತ ಮುಂಚೆ ಕುಡ್ದಿದ್ದೀರಿ ಸ್ವಲ್ಪ, ಅಥವಾ ಕುಡುಕರನ್ನ ನೋಡಿದ್ದೀರಿ? ಕೈ ಎತ್ತಿ ಕುಡುಕರನ್ನ ನೋಡಿದವ್ರು ಕೈ ಎತ್ತಿ ತೋರಿಸ್ರಿ. ನಾಚಿಕೆ ಬಿಡಬೇಡ್ರಿ, ಹೇಳ್ರಿ. ಹಲ್ಲೆಲೂಯಾ. ಮನೆಗೆ ನೋಡಿರ್ಬೋದು, ಓಣ್ಯಾಗ ನೋಡಿರ್ಬೋದು, ನಾವೇ ಆಗಿರ್ಬೋದು. ಹೆಂಗೆ ಕುಡುಕರು ಫಸ್ಟ್ 1 2 ಮೆಲ್ಲಕ್ಕೆ ಏರ್ತದಂಥದ್ದು ನಶ. ನಶ ಏರಿದ ಮೇಲೆ ಅವನು ಎಲ್ಲಿ ಹೋಗ್ತಾನೋ, ಎಲ್ಲಿ ಬೀಳ್ತಾನೋ, ಏನು ಮಾತಾಡ್ತಾನೋ, ಏನು ಹಾಡಾಡ್ತಾನೋ ಏನು ಗೊತ್ತಿರೋದಿಲ್ಲ. ಅವನು ಕುಡಿದ ಮೇಲೆ ಫುಲ್ ಹಾಡುಗಳು ಬರ್ತಾವ ಅವನಿಗೆ. ನಾನು ನೋಡಿನಿ ಎಷ್ಟೊಂದು ಜನ ಕುಡುಕರು ಸಣ್ಣವರು ನಾವು ನೋಡಿ ತಮಾಷೆ ಮಾಡ್ತಿದ್ದೆ. ನೋಡಿ ಫುಲ್ ಅವನು ಎಲ್ಲೋ ಬಿದ್ದಿರ್ತಾನೆ, ಧೈರ್ಯ ಬಂದ್ಬಿಡ್ತದೆ ಅವನಿಗೆ, ಕುಡುಕನಿಗೆ. ಭಾಳ ಜನ ನೋಡ್ರಿ ಏನನ್ನ ಕೊಲೆ ಮಾಡ್ಬೇಕಂದ್ರೆ ಕುಡ್ದೇ ಮಾಡೋದವ್ರು. ಕುಡ್ದಿಲ್ಲ ಅಂದರೆ ಸ್ವಚ್ಛ ಬುದ್ಧಿಯಲ್ಲಿರ್ತಾರೆ ಅವರು, ಎಚ್ಚರವಾಗಿರ್ತಾರೆ. ಬೇಡಪ್ಪ ಎಲ್ಲಿ ಕುಡ್ದ ಮೇಲೆ ಅವೆಲ್ಲ ಯೋಚನೆ ಮಾಡಲ್ಲ, ಅದು ಆಮೇಲೆ ಸಿಗ್ಬಿಡ್ತಾರೆ. ರೈಟ್? ಇದು ನಕಾರಾತ್ಮಕವಾಗಿ. ಹಂಗೆ ಅದರಂತೆ ಆತ್ಮದ ಕುಡುಕತನ ಕೂಡ ಇದೆ.
ಪವಿತ್ರಾತ್ಮ ಭರಿತರಾಗುವುದು. ನಾವು ಎಷ್ಟು ಆತ್ಮ ಭರಿತರಾಗ್ತೇವೋ, ಆತ್ಮನ ನಶ ಹೇರಿದ್ರೆ, ನಾನು ಒಂದು ವೇಳೆ ಆ ಭಾಷೆ ಉಪಯೋಗಿಸ್ಬೋದಾದ್ರೆ, ನೀನು ಆತ್ಮನ ನಶ ಹೇಳಿದ್ರೆ ನಿನಗೆ ನಿನ್ನ ಜೀವಿತನೇ ವ್ಯತ್ಯಾಸವಾಗಿರ್ತದೆ. ಕುಡುಕುರ್ತಾರ ಆ ಹಾಡಲ್ಲ, ದೇವರ ಹಾಡುಗಳು ಬರ್ತವೆ ನಿನಗೆ, ಸ್ತುತಿ ಗೀತೆಗಳು ಬರ್ತವೆ ನಿನಗೆ, ಆರಾಧನೆ ಹಾಡುಗಳು ಬರ್ತವೆ ನಿನಗೆ. ಸ್ವಲ್ಪ ಜನ ಬರ್ತಾರೆ ಸಭೆಗೆ, ಆರಾಧನೆ ಮಾಡೋಕ್ಕೆ ಆಗಲ್ಲ, ಹಿಂಗೆ ಕೈ ಕಟ್ಕೊಂಡಿರ್ತಾರೆ. ಇಲ್ಲಿಗೆ ಬೇರೆಯವರು ನಿಂತು ಕೈ ಎತ್ತಿ ಸ್ತುತಿ ಮಾಡುವೆ ಕರ್ತ ಫುಲ್ ಇದು ಮಾಡ್ತಾರೆ. ಯಾಕೆ? ಅವನ ಆತ್ಮ ಭರಿತನಾದವನು. ಸ್ತುತಿ ಹಾಡು ಬರ್ತವೆ, ನೀನು ಯಾವುದರಿಂದ ತುಂಬಿದೆಯೋ ಗೊತ್ತಿಲ್ಲ ನನಗೆ. ಆಮೇಲೆ ನಿಂಗೆ ಪರಿಹಾರ ಏನು? ನೀನು ಆತ್ಮಭರಿತನಾಗು, ನಿನ್ನ ಬಾಯಿಂದ ಸ್ತುತಿ ಬರ್ತದೆ. ಹಲ್ಲೆಲೂಯಾ. ಆತ್ಮಭರಿತನಾದಂಥ ವ್ಯಕ್ತಿಗೆ ಏನಾಗ್ಬಿಡ್ತದೆ? ಧೈರ್ಯ ಬಂದ್ಬಿಡ್ತದೆ. ಕುಡ್ದವನಿಗೆ ಕೆಟ್ಟ ಕೆಲಸ ಮಾಡಕ್ಕೆ ಧೈರ್ಯ ಬರ್ತದೆ. ಆತ್ಮಭರಿತನಾದವನಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಬಂದ್ಬಿಡ್ತದೆ. ಸುವಾರ್ತೆ ಹೇಳಕ್ಕೆ ನನಗೆ ಭಯ. ದೇವರು ಫೋನ್ ಮಾಡ್ತಾರ, ಹಲೋ ಆತ್ಮಭರಿತನವನಿಗೆ ಏನು ಬರ್ತದೆ? ಧೈರ್ಯ ಬಂದ್ಬಿಡ್ತದೆ. ನನಗೆ ಮಾತಾಡೋಕ್ಕಾಗಲ್ಲ, ಜನರ ಮುಂದೆ ನಿಂದಕ್ಕಾಗಲ್ಲ. ಸುವಾರ್ತೆ ಹೇಳಕ್ಕೆ ಧೈರ್ಯ ಬಂದ್ಬಿಡ್ತದೆ. ದೇವ್ರ ಕೆಲಸ ಮಾಡಲಿಕ್ಕೆ ಧೈರ್ಯ ನಾನು ಎಷ್ಟು ಪುಕ್ಲ ಅಲ್ಲ, ನನಗೆ ಭಯ ಇಲ್ಲ. ಇವತ್ತು ಹೆಂಗೆ ಬಂದ್ಬಿಡ್ತಾನ, ನಾನು ಹಂಗೆ ನಿಂತ್ಬಿಟ್ಟು ಎಷ್ಟು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ. ದಬ್ಬ ದಬ್ಬ ದಬ್ಬ. ಯಾಕೆ? ನೀನು ಆತ್ಮಭರಿತನಾಗಿದ್ದೆ. ಪೇತ್ರ ಯೇಸುಸ್ವಾಮಿನ ತಿರಸ್ಕಾರ, ಯೇಸುಸ್ವಾಮಿ ನಂಗೆ ಗೊತ್ತಿಲ್ಲಪ್ಪ ಅಂತಂದ ಕೆಲವು ವಾರಗಳ ಹಿಂದೆ. ಪವಿತ್ರಾತ್ಮ ಭರಿತನಾದ, ಎದ್ದು ನಿಂತುಬಿಟ್ಟ. ನನ್ನ ಮಾತು ಕೇಳ್ರ ಅಂದ. ಏನು ಇವ್ರು ಕುಡ್ದಾರ ಅನ್ಕಂಡ್ಯ ನೀನು? ಇದು ಪವಿತ್ರಾತ್ಮನ ವರ. ನೀವು ಸಾಯಿಸಿರಲ್ಲ ಯೇಸುಸ್ವಾಮಿನ, ಆತ ಸತ್ತು 3ನೇ ದಿವಸ ಎದ್ದು ತಂದೆ ಬಲಪಾಶದಲ್ಲಿ ಕೂತ್ಕೊಂಡು ಪವಿತ್ರಾತ್ಮ, ಅದೇ ಇದು ಪಶ್ಚಾತ್ತಾಪ. ಎಲ್ಲಿಂದ ಬಂತು ಅವನಿಗೆ ಧೈರ್ಯ, ರೋಷ, ಸೇವೆ ಮಾಡಲಿಕ್ಕೆ, ಮಿಷನರಿ ಆಗಲಿಕ್ಕೆ? ಎಲ್ಲೇ? ಆತ್ಮಭರಿತನ ಆದ. ಹಲ್ಲೆಲೂಯ. ಆತ್ಮದ ನಶ ಏರಿತ್ತು ಅವನಿಗೆ. ದೇವರ ಮಕ್ಕಳಿಗೆ ಆತ್ಮದ ನಶ ಏರಬೇಕು. ಅದಕ್ಕೆ ನಾವು ಉಪವಾಸ ಪ್ರಾರ್ಥನೆಗಳು ಇರುವಂಥದ್ದು. ಭಾಳ ಜನ ಏನು ಗೊತ್ತಾ, ಉಪವಾಸ ಪ್ರಾರ್ಥನೆ ಮೀಟಿಂಗ್ಗಳಿದ್ರೆ, ಯಪ್ಪ ಮತ್ತೆ ಇನ್ನೊಂದು ಮೀಟಿಂಗಾ ಅಂತಾರೆ. ಇದು ಕುಡ್ಕನ್ನ ನೀವು ಕೇಳ್ರಿ, ಲೇ ನಿನ್ನೆ ಕುಡ್ದಿವಲ್ಲೇ, ಇವತ್ತು ಇನ್ನೊಂದ್ಸರಿ ಕುಡಿಯೋಣ ಅಂದರೆ ಮತ್ತೆ ಕುಡಿಬೇಕನ್ಲೇ ಅಂತ ನಾನು ಕೇಳು ಕುಡ್ಕನ್ನ. ಹೇಳು ಕುಡ್ಕ ಯಾವತ್ತನ್ನಂಗಂತ ನಾ ಕೇಳು, ಬಾರ್ಲೆ ಹೋಗೋಣ ಅಂತಾರೆ. ಮತ್ತೆ ನೆಕ್ಸ್ಟ್ ಡೇ ಕೇಳು, ಇವತ್ತು ಹೋಗೋಣ, ಬಾರ್ಲೆ. ಹೊರಗೆ ಮಾತ್ರ ಕುಡ್ದು ಮಸ್ತ್ ಇದು ಮಾಡಿರ್ತಾರೆ. ಚರ್ಚಿಗೆ ಬಂದ ಮೇಲೆ ಆತ್ಮಭರಿತರಾಗಲಿಕ್ಕೆ ಇವ್ರಿಗೆ ಮತ್ತೆ ಪುಟ್ಟಣ ನೋಡಪ್ಪ ಇನ್ನೊಂದು ಪ್ರಾರ್ಥನೆ ಇಟ್ಟಾನ. ಆತ್ಮದ ನಶ ಏರಿದ್ರೆ ಪ್ರೀತಿಯಲ್ಲಿ ನಡಿತೀನಿ ನಾನು. ಆತ್ಮದ ನಶ ನಿನಗೆ ಏರಿದ್ರೆ ತಾಳ್ಮೆಯಲ್ಲಿ ಇರ್ತೀನಿ ನಾನು. ಆತ್ಮದ ನಶ ನಿನಗೆ ಏರಿದ್ರೆ ನೀನು ಕ್ಷಮಿಸ್ತಿ. ಹಲ್ಲೆಲೂಯ. ಆತ್ಮದ ನಶ ನಿನಗೆ ಏರಿದ್ರೆ ಪರಿಶುದ್ಧವಾಗಿ ಜೀವಿಸ್ತಿ. ನೀನು ಆತ್ಮದ ನಶ ನಿನಗೆ ಏರಿದ್ರೆ ದೇವರ ಚಿತ್ತವನ್ನು ನೀನು ನೆರವೇರಿಸ್ತಿ. ಆತ್ಮನ ನಶ ನಿನಗೆ ಏರಿದ್ರೆ ಹಲ್ಲೆಲೂಯ ದೇವರಿಗಾಗಿ ನಿಂತ್ಕೊಳ್ಳಿಕ್ಕೆ ಧೈರ್ಯ ಬರ್ತದೆ ನಿನಗೆ. ಆತ್ಮದ ನಶ ಏರಿದ್ರೆ ಪವಿತ್ರವಾಗಿ ಜೀವಿಸ್ತೀನಿ ನೀನು. ಹಲ್ಲೆಲೂಯ. ಇಲ್ಲಾಂದ್ರೆ ಶರೀರ ಇಚ್ಛೆಗಳು ನೀನು ಅನುಭವಿಸ್ತಿ. ಮುಗಿಸ್ತಾ ಇದ್ದೀನಿ. ಆದಿ ಸಭೆಯಲ್ಲಿ ಪ್ರತಿದಿನ ಪ್ರಾರ್ಥನೆ ಇತ್ತಂತೆ. ಆಮೇನ್. ಉಪವಾಸ ಪ್ರಾರ್ಥನೆಗಳು, ಸ್ಪೆಷಲ್ ಮೀಟಿಂಗು, ಕೇರ್ ಸೆಲ್ಗಳಿರ್ಬೇಕು. ಓಡಿ ಓಡಿ ಹೋಗ್ಬೇಕು. ಬಾರ್ಲೆ ಇನ್ನೊಂದು ಡೋಸ್ಲೆ ಅನ್ಬೇಕು ನಾವು. ಆಮೇನ್. ಆತ್ಮನಲ್ಲಿ ನಡೆಯುವುದಾದರೆ, ಆತ್ಮನ ನಶ ಇರುವುದಾದರೆ ಕ್ರೈಸ್ತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಕ್ರೈಸ್ತ ಜೀವಿತವನ್ನು ನಮ್ಮ ಸ್ವಂತ ಬಲದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಕ್ರೈಸ್ತ ಜೀವಿತವನ್ನು ಆತ್ಮನ ಬಲದಿಂದಲೇ ನಮಗೆ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ನಮ್ಮ ಕರೆಗೆ ಯೋಗ್ಯರಾಗಿ ನಾವು ನಡೆಯೋಣ ಪ್ರಿಯರೇ. ಓ ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಮಾತನಾಡಿರುವುದಾದರೆ, ಓ ರಾಬಾ ಶಕದ ಆತ್ಮಭರಿತವಾದ ಜೀವಿತ ನಮಗೆ ಬೇಕನ್ನುವುದಾದರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ ಪ್ರಿಯರೇ. ಓ ಎಲ್ಲಿದ್ದೀರೋ ಅಲ್ಲಿ ದಯವಿಟ್ಟು ಓಡಾಡಬೇಡ್ರಿ. ಓ ರಾಬಾ ಶಕಲ ರಬಲ ರಬ.
ಓ ಲರಬ ರಬ ಲರಬ ರಬ ರಬ ಕಲರಬ ರಬ. ಕೈಗಳನ್ನು ಮೇಲಕ್ಕೆತ್ತಿರಿ. ರೀಬಾ ಖಚ ರಬ ಬ ಬ ಬ ಬ ಬ ಬ. ಓ ಲರಬ, ದೇವರು ನಿಮ್ಮ ಸಂಗಡ ಮಾತನಾಡಿರುವುದಾದರೆ ರಿಯಬ ಕಲರಬ ರಬ. ಯಾರಿಗೆ ಎಲ್ಲಿ ಯಾವ ವಿಭಾಗದಲ್ಲಿ ಮಾತನಾಡಿದ್ದನೋ ನನಗೆ ಗೊತ್ತಿಲ್ಲ. ರಿಯಬ ಕಲರಬ ರಬ. ಹೌದು, ಈ ಹೊಸ ವರ್ಷದಲ್ಲಿ ನನ್ನ ಜೀವಿತ ಇದ್ದಂತೆ ಇರಬಾರದು, ನಾನು ವ್ಯತ್ಯಾಸವಾಗಿ ಬದುಕಬೇಕು. ಓ ರಿಯಬ ಕಲರಬ, ನನ್ನ ಜೀವಿತ ಬದಲಾವಣೆ ಆಗಬೇಕು. ಓ ಲರಬ, ನಾನು ಬೆಳಕಿನವನಾಗಿದ್ದೇನೆ. ರಿಯಬ ಕಲರಬ ಕಲರಬ ರಬ ಲರಬ. ನನ್ನ ಕರೆಗೆ ಯೋಗ್ಯನಾಗಿ ನಾನು ನಡೆಯಬೇಕು. ಓ ಲರಬ ರಬ ರಬ ಅಂತ ಹೇಳುವುದಾದ್ರೆ ನೀವು ಕೈ ಮೇಲೆ ಕೆತ್ತಿರಿ ಪ್ರಿಯರೇ. ರೀಬಾ ಕಲರಬ ಬ 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 ಬ. ಓ ಲರಬ ಶಕರ ಕರ ಕರ ಕಲರಬ ಜಂದರಬ ದೋರಬ ಬ ಬ ಬ ಬ ಬ. ವರ್ಷಿಪ್ ಯು ಲಾರ್ಡ್. ಹಾಲೆಲೂಯಾ 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 ಹಾಲೆಲೂಯಾ. ರೀಬಾ ಕಚರಬ. ಯಾವುದಾದ್ರೂ ಪಾಪಗಳನ್ನು ನೀವು ಹಿಡಿದುಕೊಂಡಿರುವುದಾದ್ರೆ, ಯಾವುದಾದ್ರೂ ಪಾಪಗಳಿಗೆ ನೀವು ಸ್ಥಳ ಮಾಡಿ ಕೊಟ್ಟಿರುವುದಾದ್ರೆ, ಇದು ನಿನ್ನ ರಕ್ಷಣೆಯ ದಿನ, ಇದು ನನ್ನ ಬಿಡುಗಡೆಯ ದಿನ, ಇದು ನಿನ್ನ ಪಶ್ಚಾತ್ತಾಪದ ದಿನ, ಇದು ನೀನು ದೇವರ ಹತ್ರ ತಿರುಗಿಕೊಳ್ಳುವಂತ ದಿನ. ಓ ಕಲರಬ ಬ ಬ ಬ ಬ ಬ. ಇದು ಅವುಗಳನ್ನು ಬಿಸಾಡುವಂತ ದಿನ. ಓ ಲರಬ ರಬ ರಬ. ಇದು ನಿನ್ನ ಏಳಿಗೆಯ ದಿನ, ಇದು ನಿನ್ನ ಪುನಃಸ್ಥಾಪನೆಯ ದಿನ. ರಿಯಬ ಕಲರಬ ರಬ ಕಲರಬ ಸಕತರಬ ಶಕರ ಕರ 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 ಕಲರಬ. ಓ ಲೆರೆ ಬೆರೆ 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 ರಬ ಕಲರಬ ರಬ ಕಲರಬ ಜಂದರಬ ದ ರೇಬೆ ಖೇಚರಿಯ ಮೋ ಜಂದರಬ ಬ ಬ ಬ ಬ ಬ ಬ ಬ ಬ ಬ. ಯವನಸ್ಥ ಮಗನೇ, ಯವನಸ್ಥ ಮಗಳೇ, ರಿಯಬ ಕಲರಬ ಲರಬ ಸಕತರಬ. ಇವತ್ತು ದೇವರ ಕರೆ ನಿನ್ನ ಮೇಲೆ ಇದೆ. ದೇವರು ನಿನ್ನ ಜೀವಿತದಲ್ಲಿ ಉದ್ದೇಶವನ್ನು ಇಟ್ಟಿದ್ದಾನೆ. ಓ ರಿಯಬ, ಕರೆಗೆ ಯೋಗ್ಯನಾಗಿ ನೀನು ನಡಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಓ ಲರಬ ಜಂದರಬ ದೋರಬ ರಬ ಲರಬ 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 ಕಲರಬ ಲರಬ ಸಕತರಬ. ಸೈತಾನನ ಸುಳ್ಳುಗಳಿಗೆ, ಓ ಲರಬ ರಬ, ಲೋಕದ ಆಸೆ ಪಾಶೆಗಳಿಗೆ ತುತ್ತಾಗಬೇಡ್ರಿ ಪ್ರಿಯರೇ. ಓ ಲರಬ ರಬ, ಇವತ್ತು ಅವುಗಳನ್ನೆಲ್ಲ ವಿಸರ್ಜಿಸೋಣ ಪ್ರಿಯರೇ. ಓ ಲರಬ ರಬ ರಬ ಕಲರಬ ಸೆಕೆತೆರಿ ಯಕುತರಬ ಬ ಬ ಬ ಬ ಬ ಬ ಬ. ರಹಸ್ಯವಾದ ಸಂಗತಿಗಳನ್ನು ಕಿತ್ತಿ ಬಿಸಾಡೋಣ ದೇವರ ಸನ್ನಿಧಾನದಲ್ಲಿ. ಓ ದೇವರು ಒಂದು ನೂತನ ಜೀವಿತವನ್ನು ನಿಮಗೆ ಕೊಡುವಾತನಾಗಿದ್ದಾನೆ. ಒಂದು ನೂತನ ಪ್ರಾರಂಭವನ್ನು ಆತನು ಕೊಡುವಾತನಾಗಿದ್ದಾನೆ. ಓ ಲರಬ ರಬ ಲರಬ ರಬ. ಆತನ ಆತ್ಮನ ಅಭಿಷೇಕವನ್ನು ಕಳ್ಕೊಂಡು ಹೋಗಬೇಡ ಮಗನೇ ಮಗಳೇ. ಓ ಲರಬ ರಬ ರಬ. ನಿನ್ನ ಮೇಲೆ ಆ ಪರಿಶುದ್ಧವಾದಂತ ಪ್ರಶಸ್ತವಾದಂತ ಆತ್ಮನ ಮುದ್ರೆ ಇರಲಿ. ರಿಯಬ ಕಲರಬ ಸಕತರಬ ಲಬ ರಬ ಕಲರಬ. ಸೈತಾನ ನಿನ್ನ ಕಾಲ ಕೆಳಗೆ ಇರಲಿ. ಓ ಲರಬ ಲೆರೆಬೆ ಸೆಕೆತೆ ರಿಯ ಕುತರಬ. ಸೈತಾನನಿಗೆ ಅವಕಾಶ ಮಾಡಿ ಕೊಡಬೇಡ. ಯಾವುದೇ ಸಂಗತಿಗಳಿಗೆ ನೀನು ಅವಕಾಶ ಮಾಡಿ ಕೊಟ್ಟಿರುವುದಾದ್ರೆ ಇವತ್ತು ಹೊರಗಾಕು, ಹೊರಗಾಕು. ಯಾವ ಬಾಗಿಲಿಂದ ಅವನು ಒಳಗೆ ಬಂದಿದ್ದಾನೋ ಅದೇ ಬಾಗಿಲಿಂದ ಹೊರಗಡೆ ಹಾಕು ಯೇಸುವಿನ ನಾಮದಲ್ಲಿ. ಆ ಪಾಪವನ್ನು ಕಿತ್ತಿ ಬಿಸಾಡು. ಓ ಲರಬ ರಬ ರಬ ಲಬ ಲರಬ ಸಕತರಬ ರೆಬೆ 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 ರಬ ಕಲರಬ. ಓ ಶಕರ ಕರಕ. ಇವತ್ತು ಒಂದು ವೇಳೆ ನನಗೆ ಪ್ರಾರ್ಥನೆ ಬೇಕು, ನನಗೆ ಬಲ ಬೇಕು, ನಾನು ಆತ್ಮ ಭರಿತನಾಗಬೇಕು, ನನ್ನ ಜೀವಿತ ಇದ್ದಂತೆ ಇರಬಾರದು, ನನ್ನ ಜೀವಿತವನ್ನು ನಾನು ಮತ್ತೆ ಓ ಲರಬ ರಬ ದೇವರಿಗೆ ಒಪ್ಪಿಸಿಕೊಡ್ತೇನೆ ಅಂತ ಹೇಳುವವರು ಯಾರಾದ್ರೂ ಮುಂದಕ್ಕೆ ಬರಬೇಕಾದ್ರೆ ಮುಂದೆ ಬನ್ರಿ ಪ್ರಿಯರೇ. ರಿಯಬ ಕಲರಬ ರಬ. ಇದು ಪುನಃ ಸಮರ್ಪಣೆಗಾಗಿ. ಸ್ವಾಮಿ, ಈ ವರ್ಷ ಸ್ವಾಮಿ ನಾನು ನಿನ್ನ ವಾಕ್ಯದ ವ್ಯಕ್ತಿಯಾಗಿರ್ತೇನೆ, ಪ್ರಾರ್ಥನೆಯ ವ್ಯಕ್ತಿಯಾಗಿರ್ತೇನೆ, ಉಪವಾಸದ ವ್ಯಕ್ತಿಯಾಗಿರ್ತೇನೆ, ಆತ್ಮಭರಿತವಾಗಿರುವಂತ ವ್ಯಕ್ತಿ ಆಗ್ತೇನೆ, ಕತ್ತಲ ಕಾರ್ಯಗಳನ್ನು ತ್ಯಜಿಸುತ್ತೇನೆ. ಸ್ವಾಮಿ, ನನ್ನಲ್ಲಿನ್ನ ಉರಿಬೇಕು. ಇನ್ನ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಓ ಹಿಂದೆ ಬರುವವರಿದ್ದಾರೆ, ಅನೇಕರು ಬರ್ತಾ ಇದ್ದಾರೆ. ಓ ಕಲರಬ ರಬ ರಬ. ಮುಂದೆ ಬನ್ರಿ ಪ್ರಿಯರೇ. ಓ ಕಲರಬ ಶಕರ ಕರಕ. ಸ್ಟೇಜ್ ಹತ್ರ ಬನ್ನಿ. ರಿಯಬ ಕಲರಬ ಬ ಬ ಬ. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು. ರೀಬಾ ಖಚರಬ ರಬ. ದೇವರ ಒಂದು ನೂತನ ಅಗ್ನಿ, ಓ ರಬ, ಒಂದು ಅಭಿಷೇಕ, ಒಂದು ಬಲ, ಆತ್ಮನ ಬಲ ನಿಮ್ಮ ಮೇಲೆ ಬರುವಂತೆ. ರೀಬಾ ಖಚರಬ ಬ ಬ ಬ ಬ ಬ ಬ ಬ ಬ ಬ ಬ. ಓ ಲರಬ ಲರಬ ಲರಬ. ಓ ಲರಬ ರಬ ಕಲರಬ ರಬ ಕಲರಬ. ಏನು ಒಪ್ಪಿಕೊಳ್ಬೇಕು ದೇವರ ಮುಂದೆ ಒಪ್ಪಿಕೊಳ್ಳಿರಿ. ಓ ಕಲರಬ ಲರಬ ಸಕತರಬ ರಬ. ಪ್ರಾರ್ಥನೆಯಲ್ಲಿ ನೀನು ಬಿದ್ದು ಹೋಗಿರುವುದಾದ್ರೆ, ಓ ವಾಕ್ಯದಲ್ಲಿ ನೀನು ಬಿದ್ದು ಹೋಗಿರುವುದಾದ್ರೆ, ದೇವರ ವಿಷಯಗಳನ್ನು ನೀನು ನಿರ್ಲಕ್ಷ್ಯ ಮಾಡಿರುವುದಾದ್ರೆ ಒಂದೇ ಒಂದು ಉತ್ತರ, ನೀನು ಆತ್ಮ ಭರಿತನಾಗಿರುವುದಾದ್ರೆ. ಓ ಲರಬ ಶಕೆರೆ ಕೆರೆಯ ಕಲರಬ ಬ ಬ ಬ ಬ ಬ ಬ ಬ ಬ. ಥ್ಯಾಂಕ್ ಯು ಲಾರ್ಡ್ ಫಾದರ್. ರಿಲೀಸ್ ಯೋರ್ ಗ್ಲೋರಿ. ನಿನ್ನ ಮಹಿಮೆಯನ್ನು ಬಿಡುಗಡೆ ಮಾಡು ಕರ್ತನೆ. ಹಾಲೆಲೂಯಾ. ನಿನ್ನ ಮಕ್ಕಳು ಕರ್ತನೆ. ಓ ಲರಬ ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟು ಕರ್ತನೆ. ಓ ಲರಬ 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 ಸಕತರಬ ರಬ. ನಿನ್ನ ಸನ್ನಿಧಾನ ಪ್ರತಿಯೊಬ್ಬರ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ನಿನ್ನ ಕಾರ್ಯವಾಗಲಿ ಕರ್ತನೆ. ಒಂದು ಹೊಸ ಪ್ರಾರಂಭ ತಂದೆಯಾದ ದೇವರೇ, ನೂತನ ಅಭಿಷೇಕ ಬರಲಿ ಯೇಸುವಿನ ನಾಮದಲ್ಲಿ. Release your glory, O God, Father. Touch them by your presence, O God. Touch them by your power, O God. ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ ತುಂಬಿಸು ಯೇಸುವಿನ ನಾಮದಲ್ಲಿ. ಓ ಕರ್ತನೆ, ನಿನ್ನ ಬೆಳಕು ಇವರ ಮೇಲೆ ಪ್ರಕಾಶಿಸಲಿ ಯೇಸುವಿನ ನಾಮದಲ್ಲಿ. ಎಲ್ಲಾ ಸೈತಾನ ಬಂಧನಗಳು, ಎಲ್ಲಾ ಸೈತಾನ ನೊಗೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. Release your glory, O God, Father. Fresh fire, O God. ಪರಲೋಕದ ಅಗ್ನಿ ಸ್ವಾಮಿ, ಆತ್ಮನ ಶಕ್ತಿ, ಆತ್ಮನ ಬಲ ಇವರ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ. Receive in the name of the Lord Jesus Christ.
ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ನಿನ್ನ ಮಹಿಮೆಯನ್ನು ಬಿಡುಗಡೆ ಮಾಡು ಯೇಸುವಿನ ನಾಮದಲ್ಲಿ. ಯವನಸ್ಥರನ್ನು ಮುಟ್ಟಪ್ಪ ಕರ್ತನೆ, ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಈ ಜೀವಿತಗಳು ನಿನ್ನಲ್ಲಿ ಮರೆಯಾಗಿರಲಿ ತಂದೆಯಾದ ದೇವರೇ. ನಿನ್ನ ಜೀವಿತಗಳು ನಿನ್ನಲ್ಲಿ ಕಟ್ಟಲ್ಪಡಲಿ ತಂದೆಯಾದ ದೇವರೇ. ನಿನಗಾಗಿ ಕಾಪಾಡಲ್ಪಡಲಿ ತಂದೆಯಾದ ದೇವರೇ. ನಿನ್ನ ಕೈಯಲ್ಲಿ ಕರ್ತನೆ ಒಂದು ಬಾಣದಂತೆ ಇರಲಿ ಯವನಸ್ಥರು ಕರ್ತನೆ. ನಿನ್ನ ಉಪಯೋಗಕ್ಕಾಗಿ ಇವರು ಉಪಯೋಗವಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಪ್ರತಿಯೊಂದು ನೊಗೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. Release your glory. Oh, hallelujah. Shantere be 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 ba 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 ba. Holy Ghost, ria ba 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 ba. Fill your people with your power, oh God. ನಿನ್ನ ಬಲದಿಂದ ನಿನ್ನ ಶಕ್ತಿಯಿಂದ ಒಂದು ನೂತನವಾದ ರೀತಿಯಲ್ಲಿ ನೀನು ಮುಟ್ಟು ಯೇಸುವಿನ ನಾಮದಲ್ಲಿ. Thank you Lord Jesus. Release your glory, oh God Father. ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಪ್ಪ. Thank you, thank you, thank you, thank you, thank you, thank you, thank you Lord. Holy fire. Your holy fire, ನಿನ್ನ ಪರಿಶುದ್ಧವಾದ ಅಗ್ನಿ, ಪರಿಶುದ್ಧವಾದ ಅಗ್ನಿ ನಿನ್ನ ಜನರ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ. ಸ್ವಲ್ಪ ಜರಗ. ಓ ಪರಿಶುದ್ಧವಾದ ಅಗ್ನಿ ಕರ್ತ ನಿನ್ನ ಮಕ್ಕಳನ್ನು ಮುಚ್ಚುದೇವಾ. ಓ ಥ್ಯಾಂಕ್ ಯು. ಯೂಸ್ ದೆಮ್ ಫಾರ್ ಯೋರ್ ಗ್ಲೋರಿ. ನಿನ್ನ ಮಹಿಮೆಗಾಗಿ ಉಪಯೋಗಿಸುದೇವಾ. ಓ ಹಾಲೆಲೂಯಾ. ಕರ್ತನೆ, ನಿನ್ನ ಜನರು ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇವೆ. ನಿನ್ನ ಮಕ್ಕಳು ಏಳಲಿ, ಪ್ರಕಾಶಿಸಲಿ. ಈ ವರ್ಷ ಸ್ವಾಮಿ ಪ್ರಕಾಶದ ವರ್ಷ. ಜೀವಿತದಲ್ಲಿ ಪ್ರಕಾಶ, ಆತ್ಮಿಕ ಜೀವಿತ ಪ್ರಕಾಶಿಸಲಿ, ಕುಟುಂಬ ಪ್ರಕಾಶಿಸಲಿ. ಎಲ್ಲ ರೀತಿಯಲ್ಲಿ ಅವ್ರು ನಿನಗೆ ಸಮರ್ಪಿಸ್ತಾ ಇರುವಾಗ ಎಲ್ಲ ವಿಷಯಗಳಲ್ಲಿ ಒಂದು ಪ್ರಕಾಶವನ್ನು ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಸ್ವಾಮಿ, ನಮ್ಮ ಸಭೆಯನ್ನು ಮಹಿಮೆಯಿಂದ ಮಹಿಮೆಗೆ ತೆಗೆದುಕೊಂಡು ಹೋಗು. ಕುಟುಂಬಗಳನ್ನು ಮಹಿಮೆಯಿಂದ ಮಹಿಮೆಗೆ ತೆಗೆದುಕೊಂಡು ಹೋಗು. ಪ್ರಾರ್ಥನೆಯ ಆಲಯವಾಗಿರಲಿ, ಆತ್ಮಭರಿತವಾದಂಥ ವ್ಯಕ್ತಿಗಳಾಗಲಿ, ಸುವಾರ್ತೆ ಸಾರುವಂಥ ವ್ಯಕ್ತಿಗಳಾಗಲಿ, ಕೊಡುವವರು ನಾವಾಗಿರಲಿ. ಓ ಪ್ರೀತಿ ಮಾಡುವವರಾಗಲಿ, ಕ್ಷಮಿಸುವವರಾಗಿರಲಿ, ಕೈ ಸ್ವಭಾವ ಇಲ್ಲದಿರುವವರಾಗಿರಲಿ. ಸೈತಾನನಿಗೆ ಸ್ಥಳ ಕೊಡುವವರಲ್ಲ, ಸೈತಾನನ ಮತ್ತು ಸೈತಾನ ಕೆಲಸಗಳ ವಿರುದ್ಧವಾಗಿ ಹೋರಾಡುವವರಾಗಿ ನಮ್ಮನ್ನು ಮಾರ್ಪಡಿಸುದೇವ. ಥ್ಯಾಂಕ್ ಯು ಲಾರ್ಡ್. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ, ಆಶೀರ್ವದಿಸ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ. ಆಮೆನ್, ಆಮೆನ್, ಆಮೆನ್.